ನಮಸ್ತೆ ಎಲ್ರಿಗೂ. ಇವತ್ತು ಆ, 8ನೇ ತರಗತಿಯ 4ನೇ ಪಾಠ, ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು, ಈ ಒಂದು ವಿಷಯವಾಗಿ ಇಂದು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹೆಚ್ಚಿನ ಈ ತರದ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಈ ಮೂಲಕ ನೀವು ಯಾವುದೇ ಎಕ್ಸಾಮ್ ತಗೊಳ್ಬೋದು. ಅದು TET ಆಗ್ಬೋದು, HSTR ಆಗ್ಬೋದು, ನೆಕ್ಸ್ಟ್ ಕ್ರೈಸ್ ಎಕ್ಸಾಮ್ ಅಂಡ್ ದೆನ್ ಹೈಸ್ಕೂಲ್, ಯಾವುದೇ ತರದ ಈ VAO ಎಕ್ಸಾಮ್ಗಳಿಗೆ ಮುಖ್ಯವಾಗಿ ನಾವು ಸ್ಟಡಿ ಮಾಡಬೇಕಾದಂಥದ್ದು ಹೈಸ್ಕೂಲ್ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ ತುಂಬಾನೇ ಇಂಪಾರ್ಟೆಂಟ್. ಓಕೆ, ಸೊ ಬೇರೆ ಎಲ್ಲಿಂದ ನಾನು ಯಾವುದೋ ಬುಕ್ ಇಂದ ಕಲೆಕ್ಟ್ ಮಾಡಿದ್ರು ನಿಮ್ಗೆ ಮೇನ್ ಅಥೆಂಟಿಕ್ ಸೋರ್ಸಸ್ ಅಂತಂದ್ರೆ ಹೈಸ್ಕೂಲ್ ಬುಕ್ಸ್ಗಳು. ಇಲ್ಲಿಂದನೇ ಪಿಕ್ ಮಾಡೋದು, ಮೂಲ ಪ್ರಶ್ನೆಗಳನ್ನ ಪಿಕ್ ಮಾಡೋದೇ ಇಲ್ಲಿಂದ. ಸೊ ಹಾಗಾಗಿ ನೀವು ಹೈಸ್ಕೂಲ್ ಅಥವಾ ಹೈಸ್ಕೂಲ್ ತರಗತಿ ಏನು ಪುಸ್ತಕಗಳಿದೆ ಅದನ್ನ ರೆಫರ್ ಮಾಡಿದ್ರೆ ಒಳ್ಳೆಯದು. ನೀವು ಇಲ್ಲಿ ಜಸ್ಟ್ ನೀವು ಓದ್ಲಿಕ್ಕೆ ಅವಶ್ಯಕತೆನೇ ಇಲ್ಲ. ಜಸ್ಟ್ ನೀವು ಆಡಿಯೋ ಮೂಲಕ ಕೇಳ್ತಾ ಹೋದ್ರೂ ನಿಮ್ಗೆ ಒಂದಷ್ಟು ಗೊತ್ತಾಗ್ಬಿಡುತ್ತೆ. ಎಸ್, ಓಕೆ. ಸೊ ಬನ್ನಿ, ಇವತ್ತು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಓಕೆ, ಈ ಒಂದು ಅಧ್ಯಾಯದಲ್ಲಿ ಆ ಏನು ಜಗತ್ತಿನ ಶ್ರೇಷ್ಠ ನಾಗರಿಕತೆಗಳಾದಂತಹ ಈಜಿಪ್ಟ್, ಮೆಸ್ಪಟೋಮಿಯಾ ಅಂಡ್ ಚೀನಾ ನಾಗರಿಕತೆ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಆ ಚೀನಾ ನಾಗರಿಕತೆಯ ಕಲೆ, ವಾಸ್ತುಶಿಲ್ಪ, ಜೀವನ ಶೈಲಿಗಳು, ಮತ್ತೆ ಈ ನಾಗರಿಕತೆ ಬೆಳವಣಿಗೆ ಹೇಗಾಯ್ತು, ಕೊಡುಗೆಗಳೇನು, ಜೊತೆಗೆ ರೋಮನ್ ನಾಗರಿಕತೆ ಹೇಗಿತ್ತು, ಅವರ ಬೆಳವಣಿಗೆ, ಅದರ ಕೊಡುಗೆಗಳು, ಮತ್ತೆ ಮುಖ್ಯವಾಗಿ ಅಮೆರಿಕಾದಲ್ಲಿ ಆದಂತಹ ಬದಲಾವಣೆ, ಕೊಲಂಬಿಯಾ ನಾಗರಿಕತೆಗಳಾದಂತಹ ಮಾಯಾ, ಅಸ್ಟೆಕಾ, ಇಂಕಾ, ಇವು ಮೂರೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಇದ್ರ ಬಗ್ಗೆ ತುಂಬಾ ಸಲ ಪ್ರಶ್ನೆಗಳು ಬಂದಿದೆ. ಓಕೆನಾ? ಸೊ ನೆಕ್ಸ್ಟ್, ಸಿಂಧು ಕಣಿವೆ ನಾಗರಿಕತೆಯಂತೆ ಜಗತ್ತಿನ ಎಲ್ಲಾ ಕಡೆ ಒಂದು ಪ್ರಾಚೀನ ನಾಗರಿಕತೆಗಳನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ನಾವು ಏಷ್ಯಾ ಕಾಂಟಿನೆಂಟ್ ಅಂದ್ರೆ ಏಷ್ಯಾ ಖಂಡ ಹಾಗೂ ಆಫ್ರಿಕಾ ಖಂಡಗಳಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಹೋಗ್ತೀವಿ. ಅದು ಈಜಿಪ್ಟ್ ನಾಗರಿಕತೆ, ಮೆಸೊಪಟೋಮಿಯಾ ನಾಗರಿಕತೆ ಮತ್ತು ಚೀನಾ ನಾಗರಿಕತೆಗಳನ್ನು ನೋಡ್ತಾ ಹೋಗ್ತೀವಿ. ಇವು ತುಂಬಾ ಮುಖ್ಯವಾದಂಥವು. ಅದರಲ್ಲಿ ಈಜಿಪ್ಟ್ ನಾಗರಿಕತೆ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದಂತೆ ನಮಗೆ ಸಿಗ್ತಕ್ಕಂಥದ್ದು ನೋಡಿ, ಈ ಸಾಮಾನ್ಯವಾಗಿ ಎಲ್ಲಾ ನಾಗರಿಕತೆಗಳು ಒಂದು ನದಿಯ ಬಯಲು ಸೀಮೆಯಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ. ಹಾಗೆ ಈಜಿಪ್ಟಿನ ನಾಗರಿಕತೆ ಯಾವ ಒಂದು ನದಿಯ ದಡದಲ್ಲಿ ಇದು ಚಿಗುರು ಹೊಡೆದಿತ್ತು ಅಂತ ಹೇಳಿದ್ರೆ ಅದು ನೈಲ್ ನದಿ. ಮುಖ್ಯವಾಗಿ ನೈಲ್ ನದಿ, ಈ ಒಂದು ನದಿಯ ದಡದಲ್ಲಿ ಈ ಒಂದು ನಾಗರಿಕತೆ ಅಂದ್ರೆ ಈಜಿಪ್ಟ್ ನಾಗರಿಕತೆ ಹುಟ್ಟಿತು ಅಂತ ಹೇಳಿ ನಾವು ಹೇಳ್ತಾ ಹೋಗ್ಬೋದು. ಹೀಗೆ ಅಲ್ಲಿ ದೊರೆತಿರ್ತಕ್ಕಂತಹ ಅವಶೇಷಗಳು ಈಜಿಪ್ಟಿನ ವೈಭವತೆ, ಅಲ್ಲಿರ್ತಕ್ಕಂತಹ ಒಂದು ವಿಶೇಷತೆ, ಅದರ ಒಂದು ವೈಭವ ಹೇಗಿತ್ತು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ತಾ ಹೋಗ್ತವೆ. ಅಲ್ಲಿ ಮುಖ್ಯವಾಗಿ ಈಜಿಪ್ಟ್ ನಾಗರಿಕತೆಯಲ್ಲಿ ಪಿರಮಿಡ್ ಅನ್ನ ಒಂದು ಕಾನ್ಸೆಪ್ಟ್ ನೋಡ್ತಾ ಹೋಗ್ತೀವಿ. ಮತ್ತೆ ಮೂರ್ತಿ ಶಿಲ್ಪಗಳು ಕೂಡ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ದೇವಾಲಯಗಳು, ಹೀಗೆ ಅವರ ಸಂಸ್ಕೃತಿ ಎಲ್ಲವೂ ಕೂಡ ನಮ್ಗೆ ತಿಳಿದು ಬರ್ತದೆ. ಹಾಗೆ ಈಜಿಪ್ಟಿನ ಕೊಡುಗೆಗಳೇನು ಅಂತ ನೋಡ್ತಾ ಹೋದ್ರೆ, ಈಜಿಪ್ಟಿನರು ಅತ್ಯುತ್ತಮ ಕೃಷಿಕರು. ಇದು ಮುಖ್ಯ. ಇಲ್ಲಿ ಈಜಿಪ್ಟಿನರು ಕೃಷಿಕರು ಅಂತೇಳಿ ನಮಗೆ ತಿಳಿದು ಬರ್ತದೆ. ನೀರಾವರಿಯ ಬಗ್ಗೆ ಅವರಿಗೆ ಅಪಾರವಾದಂತಹ ತಿಳುವಳಿಕೆ ಇತ್ತು ಅಂತೇಳಿ ನಮಗೆ ಗೊತ್ತಾಗತ್ತೆ. ಅಂದ್ರೆ ಇರಿಗೇಷನ್ ಬಗ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಎಸ್, ಆಯ್ತಾ? ಇರಿಗೇಷನ್ ಬಗ್ಗೆ ಚೆನ್ನಾಗಿ ಪರಿಚಯ ಇತ್ತು ಅಂತೇಳಿ ಗೊತ್ತಾಗುತ್ತೆ. ನೆಕ್ಸ್ಟ್, ಇಲ್ಲಿ ಕ್ಯಾಲೆಂಡರ್ ಇದೆಯಲ್ಲ, ನಾವೇನ್ ಬಳಸ್ತಾ ಇದೀವಿ ಕ್ಯಾಲೆಂಡರ್, ಸಮಯ ಮಾಪನ ಎಲ್ಲ, ಅದನ್ನ ಮಾಡಲು ಅತ್ಯುತ್ತಮ ಉಪಯುಕ್ತವಾಗಿತ್ತು. ಇದಕ್ಕೆಲ್ಲಕ್ಕೂ ಮೇಲಾಗಿ ಬರವಣಿಗೆ ಕಲೆಯನ್ನು ಅವರು ಕಲ್ತ್ಕೊಂಡಿದ್ರು. ನೋಡಿ, ಬರವಣಿಗೆಯ ಕಲೆ ಎಲ್ಲಿ ಮೊದಲಿಗೆ ಪರಿಚಯ ಆಗಿತ್ತು? ಬರವಣಿಗೆಯ ಕಲೆ ಇಲ್ಲಿ ಪರಿಚಯ ಆಗಿತ್ತು ಅಂದ್ರೆ ಅದು ಎಲ್ಲಿ? ಈ ಒಂದು ಈಜಿಪ್ಟಿನ ನಾಗರಿಕತೆಯಲ್ಲಿ. ಅಲ್ಲಿ ಸಣ್ಣ ಸಣ್ಣ ಚಿತ್ರಣಗಳನ್ನ ಒಳಗೊಂಡಿರ್ತಕ್ಕಂಥದ್ದು, ಆ ಸಣ್ಣ ಸಣ್ಣ ಚಿತ್ರಣಗಳನ್ನ ಒಳಗೊಂಡಂತಹ ಒಂದು ಸಾಂಕೇತಿಕ ಭಾಷೆಯನ್ನು ನಾವೇನಂತ ಹೇಳ್ತೀವಿ, ಹೀರೋಗ್ಲೈಫಿಕ್ಸ್ ಅಂತ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಹೀರೋಗ್ಲೈಫಿಕ್ಸ್ ಅಂತ ಹೇಳಿ ಕರಿತೀವಿ.
ಹೀರೋಗ್ಲೈಫಿಕ್ಸ್ ಪವಿತ್ರ ಬರವಣಿಗೆ ಎಂದು ಕೂಡ ನಾವು ಕರಿತಾ ಹೋಗ್ತೀವಿ. ಇದು ತುಂಬಾನೇ ಇಂಪಾರ್ಟೆಂಟ್. ಹೀರೋಗ್ಲೈಫಿಕ್ಸ್ ಪದೇ ಪದೇ ಹೇಳ್ತಾ ಇದ್ದೀನಿ. ಹೀರೋಗ್ಲೈಫಿಕ್ಸ್ ಅಂದ್ರೆ ಏನಂದ್ರೆ ಅವರು ಬರವಣಿಗೆಯ ಪರಿಚಯ ಇತ್ತು. ಆ ಬರವಣಿಗೆಯ ಒಂದು ಸಂಕೇತಗಳ ರೂಪದಲ್ಲಿ ಬರಿತಾ ಇದ್ರು ಅವರು. ಅದರ ಭಾಷೆಯನ್ನು ನಾವು ಹೀರೋಗ್ಲೈಫಿಕ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ನೈಲ್ ನದಿ ಅಂತ ಅವಾಗ್ಲೇ ಹೇಳ್ದೆ ಅಲ್ಲ, ಈ ನೈಲ್ ನದಿಯ ದಡದ ಮೇಲೆ ಇರ್ತಕ್ಕಂಥದ್ದು ಈಜಿಪ್ಟಿನ ನಾಗರಿಕತೆ. ಈ ಈಜಿಪ್ಟಿನ ನಾಗರಿಕತೆ ಬಗ್ಗೆ ನಾವು ಓದುವಾಗ ನೈಲ್ ನದಿಯ ಬಗ್ಗೆ ಒಂದಷ್ಟು ಪರಿಚಯವನ್ನ ನಾವು ಮಾಡ್ಕೊಳ್ಳೋಣ. ಈ ನೈಲ್ ನದಿಯು ಕಣಿವೆಯನ್ನ ಕೆರೆಯನ್ನಾಗಿಸುವಂತಹ ಒಂದು ಇದು ಈ ಒಂದು ನೈಲ್ ನದಿಯ ವಿಶೇಷತೆ. ಅಂದ್ರೆ ಮಳೆಗಾಲದಲ್ಲಂತೂ ತುಂಬಾ ಹೆಚ್ಚಾಗಿ ಆಗ್ತಾ ಇತ್ತು. ಇದು ನೀರು ಬತ್ತಿದ ಮೇಲೆ ಹೊಲ, ಗದ್ದೆ, ಹುಲ್ಲುಗಾವಲುಗಳೆಲ್ಲ ಉತ್ಕೃಷ್ಟವಾದ ಜೇಡಿಮಣ್ಣಿನಿಂದ ನೋಡಿ ಅಲ್ಲಿ ಜೇಡಿಮಣ್ಣಿನನ್ನ ಒಳಗೊಂಡಿತ್ತು ಅನ್ನತಕ್ಕಂಥದ್ದು ನಮ್ಗೆ ತಿಳಿದು ಬರ್ತದೆ. ಯಾಕೆಂದ್ರೆ ಇದೆಲ್ಲ ನಾವು ಪ್ರಶ್ನೆಗಳು ನಾವು ಬೇರೆ ಯಾವುದೇ ಬುಕ್‌ನಲ್ಲಿ ಓದಿದ್ರೆ ಸಿಗಲ್ಲ ಇವೆಲ್ಲ. ಆಯ್ತಾ? ಸೊ ಹಾಗಾಗಿ ನೂರಾರು ಜನರಿಂದ ಆಗುವ ಕೆಲಸವನ್ನ ಈಜಿಪ್ಟಿನ ನದಿಯೊಂದು ಮಾಡುತ್ತಿತ್ತಂತೆ. ಸೊ ನೋಡಿ ಇಷ್ಟು ಅದು ವಿಶೇಷತೆ. ಹೀಗೆ ಮೊಟ್ಟ ಮೊದಲ ನಗರದ ಜನರಿಗೆ ಇದು ಆಹಾರವನ್ನ ಒದಗಿಸ್ತಾ ಇತ್ತು. ನೋಡಿ ಬೇಸಾಯಕ್ಕೆ ಒಂದಷ್ಟು ನೀರಿನ ಒಂದು ಸೌಲಭ್ಯವನ್ನ ಕೊಡ್ತಾ ಇತ್ತು. ಅದೇ ರೀತಿ ಸಣ್ಣ ಕಾಲುವೆಗಳು, ಬಾವಿಗಳ ಒಂದು ಪರಿಚಯ ಕೂಡ ಅವರಲ್ಲಿ ಇತ್ತು ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ. ಮತ್ತೆ ಸಮೃದ್ಧ ಸುಭಿಕ್ಷವಾಗಿದ್ದಂತಹ ಈಜಿಪ್ಟಿನ ಕೃಷಿಕರು, ಕೃಷಿ ನಮಗವರಿಗೆ ಪರಿಚಯ ಚೆನ್ನಾಗಿತ್ತಲ್ಲ. ಸೊ ಹಾಗೆ ಕೃಷಿಕರು ನಗರವಾಸಿಗಳು ಬಿಡುವಿನ ವೇಳೆಯಲ್ಲಿ ಕಲಾತ್ಮಕತೆಯನ್ನ ಅವರು ತಿಳ್ಕೊಂಡಿದ್ರು. ಯಾವ ರಚನೆ ಅಂತಂದ್ರೆ ಒಂದಷ್ಟು ಪ್ರಕೃತಿಯ ವಿಷಯವನ್ನ ವ್ಯವಸ್ಥೆಯ ಪುರೋಹಿತ ಸ್ಥಾನವನ್ನ ರೂಪಿಸಿತು. ಮತ್ತೆ ವಿದ್ವಾಂಸರಾಗಿದ್ದು ಬರವಣಿಗೆಯ ದಾಖಲೆಗಳ ಸಂರಕ್ಷಣೆಯ ಗುರುತರ ಜವಾಬ್ದಾರಿಯನ್ನು ಅವರು ಹೊಂದಿದ್ರು. ಮತ್ತೆ ಅವರು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಅವ್ರ ಮರಣ ಅಂದ್ರೆ ಸತ್ತ ನಂತರ ಏನ್ ಮಾಡ್ತಾ ಇದ್ರು ಅಂದ್ರೆ ಮರಣದ ನಂತರ ಮನುಷ್ಯನ ಬದುಕಿನ ಬಗ್ಗೆ ಅವರಿಗೆ ನಂಬಿಕೆ ಇತ್ತು. ಇಂಥ ಕಡೆನೇ ಇರ್ತಾನೆ ಆ ವ್ಯಕ್ತಿ ಅಂತಕ್ಕಂಥ ನಂಬಿಕೆ ಅವರಲ್ಲಿ ಇತ್ತು. ಮನುಷ್ಯನು ಪರಲೋಕದಲ್ಲಿ ಇಹಲೋಕದ ತನ್ನ ಕೃತ್ಯಗಳ ವರದಿಯನ್ನ ಸಾವಿನ ನಂತರದ ಬದುಕಿನಲ್ಲಿ ಅಧಿಪತಿಯಾದ ಒಂದು ಪ್ರಬಲ ದೈವ ಇರ್ತಿದ್ದ. ಆ ದೈವವನ್ನೇ ಒರಿಸ್ಸನಿಗೆ ನೀಡಬೇಕು. ಯಾರು ದೈವ ಒರಿಸ್ಸನಿಗೆ ನೀಡಬೇಕು ಎಂಬ ನಂಬಿಕೆ ಇತ್ತಂತೆ. ಇವರು ಇಲ್ಲಿನ ಬದುಕನ್ನ ಕೇವಲ ಕ್ಷಣಿಕ ಜೀವನ ಕ್ಷಣಿಕ ಯಾವಾಗಾದ್ರೂ ನಾವು ಸಾಯ್ಬೋದು ಅಂತಕ್ಕಂಥದ್ದು. ನಂತರದ ಬದುಕಿಗಾಗಿ ಸುದೀರ್ಘ ತಯಾರಿ ನಡೆಸಿದ ಪರಿಣಾಮವಾಗಿ ನೈಲ್ ನದಿ ಪ್ರದೇಶವನ್ನೆಲ್ಲ ಸತ್ತವರಿಗೆ ಮೀಸಲಿಟ್ಟಿರುತ್ತೆ. ನೋಡಿ ನೈಲ್ ನದಿ ಏನಿದೆ ಸತ್ತವರು ಯಾರೆಲ್ಲ ಸಾಯ್ತಾರೆ ಅಂತ ಅವರಿಗೆ ಈ ಒಂದು ಪ್ರದೇಶದಲ್ಲಿ ಅವರನ್ನ ಮಣ್ಣು ಮಾಡ್ತಾ ಇದ್ರು. ಸೊ ಅಲ್ಲಿ ಒಂದು ಸಂಸ್ಕೃತಿಯನ್ನು ಅವರು ಇಟ್ಕೊಂಡಿದ್ರು. ಮತ್ತೆ ಈ ನಿಟ್ಟಿನಲ್ಲಿ ಸತ್ತವರ ದೇಹವನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿಡ್ತಾ ಇದ್ರಂತೆ. ವೆರಿ ಇಂಪಾರ್ಟೆಂಟ್. ಅವಾಗಿನ ಆಗಿನ ಕಾಲದ ಈಜಿಪ್ಟಿನ ನಾಗರಿಕತೆಯ ಒಂದು ಸಮಯದಲ್ಲಿ ಸತ್ತವರ ದೇಹವನ್ನ ಏನ್ ಮಾಡ್ತಾ ಇದ್ರು ಅಂದ್ರೆ ರಾಸಾಯನಿಕಗಳಿಂದ ಅದನ್ನ ಸವರಿ ಅದನ್ನ ಬಿಳಿಯ ಬಟ್ಟೆಯ ಮೂಲಕ ಸುತ್ತಿಡ್ತಾ ಇದ್ರು. ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನ ಸಂರಕ್ಷಣೆ ಮಾಡಲಾಗ್ತಾ ಇತ್ತು. ಹೀಗೆ ಸಂರಕ್ಷಿಸಿದಂತಹ ದೇಹವನ್ನ ಏನಂತ ಕರಿತೀವಿ? ಮಮ್ಮಿ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್. ಓಕೆ, ಮಮ್ಮಿ ಅಂತೇಳಿ ಕರಿತಾ ಇದ್ರು. ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶವಪೆಟ್ಟಿಗೆಯಲ್ಲಿ ಮುಚ್ಚಿ ಅದನ್ನ ಬಟ್ಟೆಗಳಿಂದ ಒಂದು ಕವರ್ ಮಾಡಿ ಇಡ್ತಾ ಇದ್ರು. ಈಜಿಪ್ಟಿಯನ್ನರ ಸಮಾಧಿಯೇ ಅವರ ವಾಸ್ತವಿಕವಾದಂತಹ ನೆಲೆಯಾಗಿತ್ತು. ನೋಡಿ, ಈಜಿಪ್ಟಿನ ಸಮಾಧಿ ಅಂದ್ರೆ ಅದೊಂದು ವಾಸ್ತವಿಕ ನೆಲೆಯಾಗಿರ್ತಿತ್ತು. ಆದ್ದರಿಂದ ದೇಹದ ಸುತ್ತ ದಿನನಿತ್ಯದ ಬಳಕೆಯ ವಸ್ತುಗಳನ್ನ, ಅಡುಗೆಯವನ ಮತ್ತು ಕ್ಷೌರಿಕರ ಸಣ್ಣ ಗೊಂಬೆಗಳನ್ನ ಮಾಡಿ ಮುಂದಿನ ಅಗತ್ಯಕ್ಕಾಗಿ ಸಕಲ ಸಿದ್ಧತೆಯನ್ನ ಮಾಡಲಾಗ್ತಾ ಇತ್ತು. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂತ ಗೊತ್ತಾದ ತಕ್ಷಣ ಅವನಿಗೆ ಏನೆಲ್ಲ ನಾವು ಸತ್ತ ನಂತರ ಅವನಿಗೆ ಕೊಡ್ಬೇಕು ಅಥವಾ ಅವನ ಒಂದು ದೇಹದ ಸುತ್ತ ಜೊತೆಯಲ್ಲಿ ಇಡಬೇಕು ಎಲ್ಲ ಪ್ರಿಪರೇಷನ್ ಕೂಡ ಅವ್ರು ಮಾಡ್ತಾ ಇದ್ರು. ನೋಡಿ, ಇದೇ ಆ ಒಂದು ಪಿರಮಿಡ್. ಪ್ರತಿಯೊಬ್ಬ ವ್ಯಕ್ತಿ ಸತ್ತಾಗ ನಂತರ ಈ ತರ ಮಾಡಿ ಮಣ್ಣನ್ನ ಮಾಡಿ ಅದಕ್ಕೊಂದು ಒಂದು ಆಕಾರವನ್ನ ಕೊಡ್ತಾ ಇದ್ರಂತೆ. ಓಕೆ, ಈ ಪ್ರಾರಂಭದಲ್ಲಿ ಸಮಾಧಿಗಳನ್ನ ಬೆಟ್ಟಗಳ ಬಂಡೆಯನ್ನ ಕೊರೆದು ರಚನೆ ಮಾಡಲಾಗ್ತಿತ್ತಂತೆ. ನೋಡಿ ಮುಂಚೆ ಕ್ರಮೇಣವಾಗಿ ಈಜಿಪ್ಟಿನರು ಉತ್ತರಕ್ಕೆ ಸಾಗಿದಂತೆ ಮರುಭೂಮಿಯಲ್ಲಿ ಸಮಾಧಿಯನ್ನ ಕಟ್ಟಬೇಕಾಯಿತು ಅಂತ ಒಂದು ಅನಿವಾರ್ಯ ಬಂತು. ಸೊ ಹಾಗಾಗಿ ಚಿರನಿದ್ರೆಯಲ್ಲಿ ಇರುವವರನ್ನ ಯಾರೂ ಬಾಧಿಸಬಾರದಂತೆ ಅಂದ್ರೆ ಎಚ್ಚರಿಸಬಾರದಂತೆ ಅಂತೇಳಿ ಬೃಹತ್ ಬಳಸಿ ಗೋಪುರದಂತೆ ಸಮಾಧಿ ಮೇಲೆ ಕಟ್ಟಡವನ್ನ ಕಟ್ಟಲಾಗಿತ್ತು. ಅಲ್ಲಿ ಯಾರು ಹೋಗಿ ಅವರನ್ನ ಎಬ್ಬಿಸಬಾರದು, ಅವರನ್ನ ಡಿಸ್ಟರ್ಬ್ ಮಾಡಬಾರದು ಅಂತಕ್ಕಂತಹ ಒಂದು ವಿಶೇಷ ನಂಬಿಕೆ ಅವರಲ್ಲಿತ್ತು. ಇಂತಹ ಒಂದು ನಂಬಿಕೆ ಆಗಿನ ಕಾಲದ
ಈಜಿಪ್ಟಿನಿಯರ ಕಾಲದಲ್ಲಿದ್ದಂತಹ ಜನಗಳ ಒಂದು ನಂಬಿಕೆ ಹೇಗಿತ್ತಪ್ಪ ಅಂದ್ರೆ ಒಂದೊಂದು ವಿಶೇಷತೆ, ಹೌದಲ್ವಾ? ಸೊ ಹಾಗೆ ಇಲ್ಲಿ ಸ್ಪರ್ಧೆಯಂತೆ ಶ್ರೀಮಂತರು, ದೊರೆಗಳು ಅತ್ಯಂತ ಗೆತ್ತರದ ಗೋಪುರ ಶಿಖರವನ್ನ ಕಟ್ತಾ ಇದ್ರು. ಅಂದ್ರೆ ಒಬ್ರಿಗೊಬ್ರು ಕಾಂಪಿಟೇಷನ್. ಸಮಾಧಿಗಳನ್ನ ಮಾಡ್ಲಿಕ್ಕೆ ಈಗ ನಮ್ಮಲ್ಲೆಲ್ಲ ಏನ್ ಮಾಡ್ತೀವಿ, ಸಮಾಧಿಗಳನ್ನ ಮಾಡ್ತೀವಿ ಅಲ್ವಾ? ಸೊ ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ, ಜಸ್ಟ್ ಮಣ್ಣಲ್ಲಿ ಮುಚ್ತಾರಲ್ವಾ? ಸೊ ಆದ್ರೆ ಅವರು ಈ ಪಿರಮಿಡ್ ಅನ್ನ ಮಾಡ್ಲಿಕ್ಕೋಸ್ಕರ ಅವರ ಒಂದು ಶ್ರೀಮಂತಿಕೆಯನ್ನ, ದೊರೆಗಳ ಶ್ರೀಮಂತಿಕೆಯನ್ನ ತೋರಿಸ್ಕೊಡ್ಲಿಕ್ಕೆ ಗ್ರೀಕರು ಇದನ್ನ ಪಿರಮಿಡ್ ಎಂದು ಕರೆದು ಆ ಮೂಲಕ ಅದರ ಒಂದು ಶಿಖರವನ್ನ ಅವರು ಕಟ್ಟಿಸ್ತಾ ಇದ್ರು. ಈಜಿಪ್ಟಿನರು ಆಳ್ತಿದ್ದ ರಾಜರುಗಳನ್ನು ಪ್ಯಾರೋಗಳಂತೆ ಕರೆದಿದ್ರಂತೆ. ಈಜಿಪ್ಟ್ ಅನ್ನು ಆಳ್ತಿದ್ದಂತಹ ರಾಜರುಗಳನ್ನ ಫ್ಯಾರೋ, ನೆನಪಲ್ಲಿಟ್ಕೊಳ್ಳಿ. ಫ್ಯಾರೋ ಅಂದ್ರೆ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಅಂತ ಕರೀತಾರೆ. ದೊಡ್ಡ ಮನೆ ಅಂದ್ರೆ ರಾಜ ಅಂದ್ರೆ ಅರಮನೆ ಅಲ್ವಾ? ಸೊ ಹಾಗಾಗಿ ಫ್ಯಾರೋ ಅಂತ ಹೇಳಿ ಕರೀತಾ ಇದ್ರು. ಇದನ್ನ ನೋಟ್ ಮಾಡಿಟ್ಕೊಳ್ಳಿ, ಅರ್ಥ ಆಯ್ತಾ? ನೆಕ್ಸ್ಟ್, ಕೃಷಿಕರು ಪ್ರಬಲನಾದ ಒರಿಸ್ಸಿನ ಆಳ್ವಿಕೆಯನ್ನು ಸಮ್ಮತಿಸಿದಂತೆ ಫ್ಯಾರೋಗಳ ಆಳ್ವಿಕೆಯನ್ನು ಕೂಡ ಒಪ್ಕೊಳ್ತಾ ಇದ್ರಂತೆ. 20 ಶತಮಾನಗಳ ಸ್ವತಂತ್ರ ಬದುಕಿನ ನಂತರ ಹೈಕ್ ಸೋಜ್ ಎಂದು ಕರೆಸಿಕೊಂಡ ಅರೇಬಿಯಾದ ಕುರಿ ಕಾಯುವ ಬುಡಕಟ್ಟು ಸಮುದಾಯವೊಂದು ಈಜಿಪ್ಟಿನ ಮೇಲೆ ದಾಳಿ ನಡೆಸಿ 500 ವರ್ಷಗಳವರೆಗೆ ಆಳ್ವಿಕೆ ಮಾಡ್ತಂತೆ. ನೋಡಿ, 20 ಶತಮಾನಗಳ ಸ್ವತಂತ್ರ ಬದುಕಿನ ನಂತರ ಹೈಕ್ಸೋಸ್ ಎಂದು ಕರೆಸಿಕೊಂಡ ಅರೇಬಿಯಾದ ಕುರಿ ಕಾಯುವ ಬುಡಕಟ್ಟು ನೋಡಿ ಹೇಗಿದೆ, ಈಜಿಪ್ಟಿನ ಮೇಲೆ ದಾಳಿ ಮಾಡುತ್ತೆ. 500 ವರ್ಷಗಳವರೆಗೆ ಆಳ್ವಿಕೆ ನಡೆಯುತ್ತೆ ಅಂದ್ರೆ ಏನು? ಅವರು ಅಲ್ಲಿನ ಜನರ ಸಂಪತ್ತನ್ನೆಲ್ಲ ದೋಚ್ತಾರೆ. ಈ ಕಾರಣದಿಂದ ಅವರು ಜನಪ್ರಿಯರಾಗಲಿಲ್ಲ. ಇಲ್ಲದಿದ್ರೆ ಜನಪ್ರಿಯ ಆಗ್ತದೆ, ಅಂದ್ರೆ ಕೆಟ್ಟ ಒಂದು ಹೆಸರು ಬರ್ತದೆ. ವಿದೇಶಿ ಆಳ್ವಿಕೆಗೆ ಸಹಕರಿಸಿದ ಇವರು ತೆರಿಗೆ ವಸೂಲಿ, ಆಡಳಿತ ಸೇವೆಯಲ್ಲಿ ಅವರು ತುಂಬಾ ಬ್ಯುಸಿ ಆಗಿರ್ತಾರೆ. ನೆಕ್ಸ್ಟ್, ಸಾಮಾನ್ಯ ಶಕ ಪೂರ್ವ 1700ರಲ್ಲಿ ತೇಬಿಸ್ಸಿನ ಜನ ವಿದೇಶಿಯರ ವಿರುದ್ಧ ದಂಗೆ ಹೇಳ್ತಾರೆ. ಒಂದು ಸುದೀರ್ಘ ಸಂಘರ್ಷದ ನಂತರ ಹೈಕ್ಸೋಸರನ್ನು ಅವರ ದೇಶದಿಂದ ಹೊರಕ್ಕೆ ಓಡಿಸ್ತಾರೆ. ನೋಡಿ, ಎಲ್ಲರಿಗೂ ಒಂದು ಕಾಲ ಬರುತ್ತೆ ಅಂತಾರಲ್ಲ, ಸೊ ಹಾಗೆ ಹೈಕ್ಸೋಸ್ ಅನ್ನು ಅಲ್ಲಿಂದ ಓಡಿಸ್ತಾರೆ. ಈಜಿಪ್ಟ್ ಮತ್ತೆ ಸ್ವತಂತ್ರವಾಗುತ್ತೆ. ನೋಡಿ, ತುಂಬಾ ಇಂಪಾರ್ಟೆಂಟ್. 1000 ವರ್ಷಗಳ ತರುವಾಯ ಅಸಿರಿಯಾದ ಸಾರ್ಡನಫಲಸ್ಸನ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಡುತ್ತೆ. ಯಾವುದು? ಈಜಿಪ್ಟ್. ಅಸಿರಿಯಾದ ಸಾರ್ಡಾನ್ ನಫಲಸ್ಸನ. ಓಕೆ. ನೆಕ್ಸ್ಟ್, 6ನೇ ಶತಮಾನದಲ್ಲಿ ಪರ್ಷಿಯನ್ನರ ದೊರೆ ಕ್ಯಾಂಬೆಸಿಸ್ಸನು ಈಜಿಪ್ಟನ್ನು ವಶಪಡಿಸಿಕೊಳ್ತಾನೆ. ನೋಡಿ, ಈಜಿಪ್ಟ್ನ ಯಾರ ನಂತರ? ಈಜಿಪ್ಟ್ನ ಅಸಿರಿಯಾದ ಸಾರ್ಡನಫಲಸ್ನ ನಂತರ ಕ್ಯಾಂಬೆಸಿಸ್ಸನ್ನು ವಶಪಡಿಸಿಕೊಳ್ತಾನೆ. ನಂತರ ಈಜಿಪ್ಟು ಮೆಸಿಡೋನಿಯಾದ ಪ್ರಾಂತ್ಯವಾಗುತ್ತೆ. ಈಜಿಪ್ಟು ಮೆಸಿಡೋನಿಯಾಗಿ ಸೇರ್ಕೊಳ್ಳುತ್ತೆ. ಅಲೆಕ್ಸಾಂಡರ್ನ ಸೇನಾಪತಿಯೊಬ್ಬ ಈಜಿಪ್ಟಿನ ರಾಜ್ಯದ ದೊರೆ ಎಂದು ಘೋಷಿಸಿಕೊಳ್ತಾನೆ. ನೋಡಿ, ಅಲೆಕ್ಸಾಂಡರ್ನ ಸೇನಾಪತಿ ಅವನೇನ್ ಮಾಡ್ತಾನೆ? ಈಜಿಪ್ಟಿನ ರಾಜ ಅಂತೇಳಿ ಅವನೇ ಘೋಷಿಸ್ಕೊಂತಾನೆ. ನೆಕ್ಸ್ಟ್, ಟೋಲೆಮಿ ರಾಜ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಓಕೆ. ನಂತರ ಅಲೆಕ್ಸಾಂಡ್ರಿಯಾ ನಗರವನ್ನ ನಿರ್ಮಾಣ ಮಾಡ್ತಾರೆ. ನೋಡಿ, ಅಲೆಕ್ಸಾಂಡ್ರಿಯಾ ನಗರವನ್ನ ನಿರ್ಮಾಣ ಮಾಡ್ತಾರೆ. ಈತನೇ ಕಟ್ಟ ಕಡೆಯದಾಗಿ 39ರಲ್ಲಿ ರೋಮನ್ನರು ಬಂದರು. ಈಜಿಪ್ಟಿನ ಕಡೆ ರಾಣಿ ಕ್ಲಿಯೋಪಾತ್ರ ದೇಶವನ್ನು ರಕ್ಷಿಸಲು ಸಾಧ್ಯವಾದಷ್ಟು ಪ್ರಯತ್ನಿಸ್ತಾಳೆ. ನೋಡಿ, ಕ್ಲಿಯೋಪಾತ್ರ ಇಂಪಾರ್ಟೆಂಟ್. ಓಕೆ. ಸೊ ಒಂದು ಸೈನ್ಯಕ್ಕಿಂತ ಅವಳ ಸೌಂದರ್ಯಕ್ಕೆ ರೋಮನ್ನರು ಹೆಚ್ಚು ಹೆದರುತ್ತಾ ಇದ್ರಂತೆ. ಓಕೆ. ಸೊ ಹಾಗೆ ಸೀಸರ್ ಅವನ ಉತ್ತರಾಧಿಕಾರಿ, ಇವರ ಉತ್ತರಾಧಿಕಾರಿ ಸೀಸರ್ನ ಉತ್ತರಾಧಿಕಾರಿ ಸಂಬಂಧಿ ಅಗಸ್ಟಸನು ತನ್ನ ಮಾವನಂತೆ ಸೌಂದರ್ಯಕ್ಕೆ ಮೋಹಿತನಾಗದೆ ಆಕೆಯ ಸೈನ್ಯವನ್ನು ಪರಾಭವಗೊಳಿಸಿ, ಅಂದ್ರೆ ಅವಳ ಒಂದು ಸೌಂದರ್ಯವನ್ನು ನೋಡಿ ಅವರಿಗೆ ಶರಣಾಗ್ತಾ ಇದ್ರು ಅಷ್ಟೇ, ಇನ್ನೇನಿಲ್ಲ. ಯುದ್ಧ ಮಾಡಕ್ಕೆ ಹೋಗ್ತಾ ಇರಲಿಲ್ಲ ಬ್ಯೂಟಿನ ನೋಡಿ. ಈ ತರ ಒಂದು ಸಮಸ್ಯೆ ಇತ್ತು ಅವಾಗ. ಆದ್ರೆ ಯಾರು? ಅಗಸ್ಟನು ಆತರ ಮಾಡ್ತಿಲ್ಲ. ಓಕೆ. ಆಕೆಯನ್ನು ಕೊಲ್ಲದೆ ಜೀವ ಉಳಿಸ್ತಾನೆ, ಬಟ್ ಸಂಪೂರ್ಣವಾಗಿ ಸೋಲಿಸ್ತಾನೆ. ಯುದ್ಧ ಸಂಪತ್ತಾಗಿ ಕೊಂಡೊಯ್ಯುವ ಉದ್ದೇಶವನ್ನ ತಿಳಿದು ಕ್ಲಿಯೋಪಾತ್ರ ವಿಷ ಸೇವಿಸಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾಳೆ. ನೋಡಿ, ಯಾರು? ನೋಡಿ, ಇಲ್ಲಿ ತನ್ನನ್ನು ಯುದ್ಧ ಸಂಪತ್ತಾಗಿ ಕೊಂಡೊಯ್ಯುವ ಉದ್ದೇಶವನ್ನು ತಿಳಿದು, ಯುದ್ಧದ ಸಂಪತ್ತಾಗಿ ಅಂದ್ರೆ ಸೋಲಿಸ್ಬಿಟ್ಟು
ಅವ್ಳನ್ನ ಕರ್ಕೊಂಡು ಹೋಗುವಂತಹ ಒಂದು ವಿಚಾರ ಅವಳಿಗೆ ಗೊತ್ತಾದಾಗ ಕ್ಲಿಯೋಪಾತ್ರ ಏನ್ ಮಾಡ್ತಾಳೆ, ವಿಷ ಸೇವಿಸ್ತಾಳೆ. ನಾನು ಅವ್ರ ಹತ್ರ ಅಡಿಯಾಳಾಗಿ ಹೋಗ್ಬೇಕಲ್ಲ ಅಂತೇಳಿ. ಅಂದಿನಿಂದ ರೋಮನ್ನರ ಪ್ರಾಂತ್ಯವಾಗುತ್ತೆ. ಎಸ್. ಓಕೆ. ಸೊ ಹಾಗಾದ್ರೆ ನೆಕ್ಸ್ಟ್ ಮೆಸೊಪೊಟೇಮಿಯಾ ನಾಗರಿಕತೆ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಮೆಸೊಪೊಟೇಮಿಯಾ 2 ನದಿಗಳ ನಡುವೆ ಇರ್ತಕ್ಕಂತಹ ಒಂದು ಪ್ರದೇಶ. ಯಾವುದದು ಅಂದ್ರೆ ಹೇಳ್ತೀನಿ, ಬೈಬಲಿನ ಹಳೆಯ ಒಡಂಬಡಿಕೆ ವಿವರಿಸುವ ಪ್ರದೇಶಗಳು ಇಲ್ಲಿವೆ. ವಿಸ್ಮಯ, ಅಚ್ಚರಿ ನಾಡಾದಂತಹ ಈ ಮೆಸೊಪೊಟೇಮಿಯಾ ನದಿಗಳ ನಡುವಿನ ನಾಡು ಎಂದು ಕರೆಯಲಾಗುತ್ತದೆ. ಇಲ್ಲಿ ಹರಿಯುವ ನದಿಗಳೇ ಆ 2 ನದಿಗಳಂದ್ರೆ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್. ವೆರಿ ಇಂಪಾರ್ಟೆಂಟ್. ಮೆಸೊಪೊಟೇಮಿಯಾ ನಾಗರಿಕತೆಯು 2 ನದಿಗಳ ನಡುವೆ ಇದು ಇದೆ. ಆ 2 ನದಿಗಳಂದ್ರೆ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ಅಂತೇಳಿ ಕರಿತೀವಿ. ಈ ನದಿಗಳು ಪಶ್ಚಿಮ ಏಷ್ಯಾದ ಬರಡು ಭೂಮಿಯನ್ನ ಫಲವತ್ತಾಗಿಸಿದೆ. ಈ 2 ನದಿಗಳ ನಡುವಿನ ಪ್ರದೇಶವನ್ನ ಜನರು ಆಕರ್ಷಿಸ್ತಾರೆ. ಮತ್ತೆ ಇಲ್ಲಿ ಗುಡ್ಡವಾಸಿಗಳು, ದಕ್ಷಿಣ ಮರುಭೂಮಿಯ ಅಲೆದಾಡುತ್ತಿರ್ತಕ್ಕಂತಹ ಬುಡಕಟ್ಟು ಜನಾಂಗದ ಪ್ರದೇಶವನ್ನ ತನ್ನದಾಗಿಸಿಕೊಳ್ಳುವ ನಿರಂತರ ಪ್ರಯತ್ನದಲ್ಲಿ ಇರ್ತಾರೆ. ಸೊ ಮತ್ತೆ ಇಲ್ಲಿ ಈ ಸಂಘರ್ಷಗಳ ನಡುವೆ ಚುರುಡೊಡೆದದ್ದು ಪ್ರಬಲ ಜನಾಂಗವೊಂದರ ನಾಗರಿಕತೆ. ಅದೇ ಮೆಸೊಪೊಟೇಮಿಯಾದ ಮೊಟ್ಟ ಮೊದಲ ಬರವಣಿಗೆಯನ್ನ ಅಭಿವೃದ್ಧಿಪಡಿಸಿದವರು ಸುಮೇರಿಯನ್ನರು. ಇಲ್ಲಿ ಇಂಪಾರ್ಟೆಂಟ್. ಈ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಬರ್ತಕ್ಕಂಥವ್ರು ಸುಮೇರಿಯನ್ನರು ಅಂತ ನಾವು ಕರಿತೀವಿ. ಇವರು 30 ಶತಮಾನಗಳ ಕಾಲವರೆಗೆ ಫಲವತ್ತಾದ ಕಣಿವೆ ಧಾವಿಸಿ ಬಂದ ಸುಮೇರಿಯನ್ನರು, ಬ್ಯಾಬಿಲೋನಿಯನ್ನರು, ಅಸ್ಸೀರಿಯನ್ನರು ಹಾಗೂ ಚಾಲ್ಡಿಯನ್ನರು ನೆನಪಿಟ್ಟುಕೊಳ್ಳಿ. ಸುಮೇರಿಯನ್ನರು, ಬ್ಯಾಬಿಲೋನಿಯನ್ನರು, ಅಸ್ಸೀರಿಯನ್ನರು ಹಾಗೂ ಚಾಲ್ಡಿಯನ್ನರು ಈ 4 ಈ ಬರವಣಿಗೆಯನ್ನ ಬಳಸಿದರು. ಇದೇ ಬರವಣಿಗೆಯನ್ನ ಬಳಸ್ತಾರೆ. ಈ ಲಿಪಿಯನ್ನ ಕ್ಯೂನಿಫಾರ್ಮ್ ಅಂತ ಕರಿತೀವಿ. ಅವರು ಬಳಸಿದಂತಹ ಬರವಣಿಗೆಯ ಲಿಪಿಯನ್ನ ಕ್ಯೂನಿಫಾರ್ಮ್. ಯಾರ್ಯಾರು ಬಳಸಿದ್ರು? ಸುಮೇರಿಯನ್ನರು, ಬ್ಯಾಬಿಲೋನಿಯನ್ನರು, ಅಸ್ಸೀರಿಯನ್ನರು, ಚಾಲ್ಡಿಯನ್ನರು. ಇವರಿಷ್ಟು ಜನ ಬಳಸ್ತಾರೆ. ಓಕೆ. ನೆಕ್ಸ್ಟ್ ಈ ನಾಗರಿಕತೆಯ ಕೇಂದ್ರ ಸ್ಥಳ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವಿನ ಕಣಿವೆ. ಸೊ ಇದನ್ನ ಬ್ಯಾಬಿಲೋನಿಯಾ ಎಂದು ಕೂಡ ಈ ಪ್ರಾಚೀನ ಕಾಲದಿಂದಲೂ ಇದನ್ನ ಬ್ಯಾಬಿಲೋನಿಯಾ ಎಂದು ಕೂಡ ಕರೆಯುತ್ತಾರೆ. ಈ ಬ್ಯಾಬಿಲೋನಿಯಾದ ಉತ್ತರ ಭಾಗದ ಅಕ್ಕಡ್ ಎಂದು, ದಕ್ಷಿಣ ಭಾಗವನ್ನ ಸುಮೇರ್. ನೆನಪಿಟ್ಟುಕೊಳ್ಳಿ. ನೋಡಿ, ಉತ್ತರ ಭಾಗವನ್ನ ಅಕ್ಕಡ್, ದಕ್ಷಿಣ ಭಾಗವನ್ನ ಸುಮೇರ್ ಅಂತ ಕರಿತೀವಿ. ಮೆಸೊಪೊಟೇಮಿಯಾದ ಉತ್ತರ ಭಾಗವನ್ನು ಅಜಾರಿಯಾ. ನೋಡಿ, ಉತ್ತರ ಭಾಗ ಅಕ್ಕಡ್, ದಕ್ಷಿಣ ಭಾಗ ಸುಮೇರ್ ಎಂದು, ಮೆಸೊಪೊಟೇಮಿಯಾದ ಉತ್ತರ ಭಾಗವನ್ನ ಅಸಾರಿಯಾ ಎಂದು ಕರೆಯಲಾಗ್ತಿತ್ತು. ಮತ್ತೆ ಜೊತೆಗೆ ನಾವಿಲ್ಲಿ ಈ ಒಂದು ಬ್ಯಾಬಿಲೋನಿಯಾದ ತೂಗು ಸೇತುವೆ, ತೂಗು ಉದ್ಯಾನ ಅಂತ ಕರಿತೀವಿ. ಇದ್ರ ಬಗ್ಗೆ ತುಂಬಾ ಬಾರಿ ಪ್ರಶ್ನೆ ಕೇಳಿದ್ದಾರೆ. ಅದ್ರ ಬಗ್ಗೆ ನಾವು ನೋಡೋದಾದ್ರೆ, ಈ ಒಂದು ದಂತಕಥೆ ಇದು. ಈ ಉದ್ಯಾನವನ್ನ ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಯ ದಂಡೆಯ ಮೇಲೆ ಸುಮಾರು 7ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಇದು ಪ್ರಾಚೀನ ಜಗತ್ತಿನ 7 ವಿಸ್ಮಯಗಳಲ್ಲಿ ಕೂಡ ಇದು ಒಂದು ತೂಗು ಉದ್ಯಾನ. ಇದು ಸೋಜಿಗವೆಂದರೆ ಬ್ಯಾಬಿಲೋನಿನ ಕ್ಯೂನಿಫಾರ್ಮ್ ಏನಿದೆ ಲಿಪಿ ಇದೆಯಲ್ಲ, ದಾಖಲೆಗಳು ಅಲ್ಲಿನ ಅರಮನೆ, ಬ್ಯಾಬಿಲೋನಿಯನ್ ನಗರ ಮತ್ತೆ ಗೋಡೆಗಳನ್ನ ಅದರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಸೊ ಇಲ್ಲಿ ಬಹುತೇಕ ವಿದ್ವಾಂಸರು ಏನಿದ್ದಾರೆ, ಅವರು ತೂಗು ಉದ್ಯಾನವನ್ನ ಕಟ್ಟಿದವರು ದೊರೆ 2ನೇ ನೆಬೂಕದ್ನೆಚ್ಚರ್ ಎಂದು ಅಭಿಪ್ರಾಯ ಪಡ್ತಾರೆ. ಇಲ್ಲಿದ್ದಂತ ವಿದ್ವಾಂಸರು ಏನಿದ್ದಾರೆ ಅವ್ರು ಹೇಳ್ತಾರೆ, ಈ ತೂಗು ಉದ್ಯಾನವನ್ನ ಕಟ್ಟಿಸಿದವರು ಯಾರು ಅಂತಂದ್ರೆ ನೆಬೂಕದ್ನೆಚ್ಚರ್, 2ನೇ ನೆಬೂಕದ್ನೆಚ್ಚರ್ ಅಂತ ಕರಿತೀವಿ. ಸೊ ನೆಬೂಕದ್ನೆಚ್ಚರ್ನ ಪತ್ನಿಯಾದ ಅಮೈಟಿಸ್ ಮೀಡ್ ಪ್ರದೇಶದವಳು. ಅವಳ ತಾಯ್ನಾಡಿನ ಬೆಟ್ಟ, ಮರಗಿಡಗಳ ಹಸಿರಿನ ಸುಂದರ ಪರಿಸರದ ಬೇಸರದಲ್ಲಿದ್ದ ಈಕೆಯನ್ನು ಸಂತೈಸಲು ನೆಬೂಕದ್ನೆಚ್ಚರ್ ಇದನ್ನ ಕಟ್ಟಿಸ್ತಾನೆ. ನೋಡಿ ಎಷ್ಟು ವಿಶೇಷವಾಗಿದೆ ಇದು, ಹೌದಲ್ವಾ? ಎಸ್. ಓಕೆ. ಸೊ ಇಲ್ಲಿ ಕೆಲವರು ಅಸ್ಸಾರಿಯಾದ ರಾಣಿಯಾಗಿದ್ದ ಸಮ್ಮು ಮತ್ತು ರಾಮತ್ಳಿಂದ ರಚಿಸಲಾಯಿತು ಎಂದು ಅಭಿಪ್ರಾಯ ಪಡ್ತಾರೆ. ಈ ಉದ್ಯಾನವನ್ನು ವಾಸ್ತವದಲ್ಲಿ ಗಾಳಿಯಲ್ಲೇನೂ ತೂಗಿದ್ದಿಲ್ಲ. ಮರ ಗಿಡಗಳನ್ನ ಜಗ್ಗುರಟ್ ನ ವಿವಿಧ ಹಂತಗಳಲ್ಲಿ ಕೃಷಿ ಮಾಡಲಾಗಿತ್ತು. ಅವು ಹಂತಗಳಲ್ಲಿ ಜೋತು ಬಿದ್ದು ತೂಗುತ್ತಿದ್ದ ಕಾರಣ ನೋಡುಗರಿಗೆ ತೂಗು ಉದ್ಯಾನದಂತೆ ಕಾಣುತ್ತಿತ್ತು. ಯೂಫ್ರೆಟಿಸ್ ನದಿಯಿಂದ ಇವುಗಳಿಗೆ ನೀರನ್ನು ಹಾಯಿಸಲು ನೀರನ್ನು ಕೂಡ ಹಾಯಿಸ್ತಾ ಇದ್ರು. ನೋಡಿ, ಇದನ್ನ ಜಗ್ಗುರಾಟ್ ಅಂತ ಕರಿತೀವಿ. ಮೆಸೊಪೊಟೇಮಿಯಾದ ಚರಿತ್ರೆಯು ಒಂದು ಕೊನೆಯಿಲ್ಲದ ಹಗೆತನ, ಸಂಘರ್ಷಗಳ ಕತೆ. ಉತ್ತರ ಗುಡ್ಡವಾಸಿಗಳಾದ ಸುಮೇರಿಯನ್ನರು
ಇಲ್ಲಿಗೆ ಬಂದ ಮೊದಲಿಗರು ಅಂತ ನಾವು ಕರಿತೀವಿ. ನೋಡಿ, ಮೆಸೊಪೊಟೇಮಿಯಾಕ್ಕೆ ಬಂದಂತವರು ಮೊದಲಿಗರು ಸುಮೇರಿಯನ್ನರು. ಮತ್ತೆ ತಮ್ಮ ದೇವರುಗಳನ್ನ ಬೆಟ್ಟದ ತಪ್ಪಲಿನ ಮೇಲೆ ಆರಾಧನೆ ಮಾಡ್ತಾ ಇದ್ರಂತೆ. ನೋಡಿ, ಅವಾಗೆಲ್ಲ ಬೆಟ್ಟ ಏನಿದೆ, ಬೆಟ್ಟದ ಹತ್ರ ದೇವರನ್ನ ಏನ್ ಮಾಡ್ತಾ ಇದ್ರು, ಕೂರಿಸಿ ಅಥವಾ ಆ ಒಂದು ಕಲ್ಲಿನ ಒಂದು ವಿಗ್ರಹಕ್ಕೆ ಪೂಜೆ ಮಾಡ್ತಾ ಇದ್ರು. ಈ ಸಮತಟ್ಟಾದ ಪ್ರದೇಶಕ್ಕೆ ಒಂದು ನೆಲೆಸಿದ ಮೇಲೆ ಕೃತಕವಾದ ಬೆಟ್ಟಗಳನ್ನ ಕಟ್ಟಿ, ನಂತರ ಇವರೇ ಕೃತಕವಾದ ಬೆಟ್ಟಗಳನ್ನ ಕಟ್ತಾ ಇದ್ರು. ಅಲ್ಲಿ ಅವುಗಳನ್ನ ಕಟ್ಕೊಂಡು ಸ್ಥಳಗಳನ್ನ ಪೂಜೆಯನ್ನ ಮಾಡ್ತಾ ಇದ್ರು. ಅಂತಹ ಅವುಗಳನ್ನ ಜಿಗ್ಗುರಾಟ್ ಅಂತ ಕರಿತೀವಿ. ನೋಡಿ, ಅವರೇ ಕೃತಕವಾಗಿ ಕಟ್ಟಿಸಿದಂತಹ ಬೆಟ್ಟಗಳು, ಅದನ್ನ ಜಿಗ್ಗುರಾಟ್ ಹೇಳಿ ನಾವು ಕರಿತಾ ಹೋಗ್ತೀವಿ. ಈ ಗೋಪುರಗಳನ್ನ ಬೈಬಲ್ನ ಗೋಪುರಗಳು ಎಂದು ಕರೆದರು. ಏನಂತೇಳಿ? ಬೆಬೆಲ್ನ ಗೋಪುರಗಳು. ನೋಡಿ, ಬೆಬೆಲ್ನ ಗೋಪುರಗಳು ನೆನಪಲ್ಲಿಟ್ಕೊಳ್ಳಿ, ಬೆಬೆಲ್ನ ಗೋಪುರಗಳು. ಮುಂದೆ ಹಮ್ಮುರಬಿ ಕಾನೂನು ಗೊತ್ತಿದೆಯಾ? ಇದ್ರ ಬಗ್ಗೆ ತುಂಬಾನೇ ಕೇಳಿದರೆ. ಹಮ್ಮುರಬಿ ಸಂಹಿತೆಯ ನಿಯಮಗಳಿಗೆ ಮುಖ್ಯ ಆಧಾರ 1901ರಲ್ಲಿ ಪತ್ತೆ ಮಾಡಲಾದ ಶಿಲಾಶಾಸನ. ಇದನ್ನು ನಾವು ಪ್ಯಾರಿಸ್ಸಿನ ಲೋರ್ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದೆ. ಯಾವುದು ಶಿಲಾಶಾಸನವನ್ನ, ಹಮ್ಮುರಬಿ ಸಂಹಿತೆಗೆ ನಿಯಮಗಳಿಗೆ ಮುಖ್ಯ ಆಧಾರವಾಗಿರ್ತಕ್ಕಂತಹ ಒಂದು ಶಿಲಾಶಾಸನ. ಈ ಹಮ್ಮುರಬಿಯ ಸಂಹಿತೆ ಏನ್ ಹೇಳುತ್ತೆ ಅಂದ್ರೆ, ಕಣ್ಣಿನ ಬದಲು ಕಣ್ಣು, ಹಲ್ಲಿನ ಬದಲು ಹಲ್ಲು, ಎಸ್, ಇದು ಇಂಪಾರ್ಟೆಂಟ್ ಎನ್ನುವ ತರ್ಕವನ್ನ ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ಈ ಸಂಹಿತೆಯು ನಮಗೆ ಲಭ್ಯವಿರುವ ಅತ್ಯಂತ ಪುರಾತನ ನಿಯಮಗಳಲ್ಲಿ ಒಂದೆನಿಸಿದೆ. ಅಂದ್ರೆ ಮಹಿಳೆ ಹಾಗೂ ಗುಲಾಮರುಗಳನ್ನು ಒಳಗೊಂಡಂತೆ ಬ್ಯಾಬಿಲೋನಿನ ಸಮಾಜದಲ್ಲಿ ಎಲ್ಲಾ ವರ್ಗಗಳ ರಕ್ಷಣೆಗಾಗಿ ಈ ನಿಯಮಗಳನ್ನು ರಚಿಸಿರಬೇಕು ಅಂತ ಹೇಳ್ತಾರೆ. ಕೇಳ್ಬೋದು ನಿಮ್ಗೆ, ಆಯ್ತಾ? ಏನಂತೇಳಿ, ಈ ಒಂದು ಹಮ್ಮುರಬಿ ಕಾನೂನು ಇದೆಯಲ್ಲ, ಆ ಕಾನೂನು ಏನಕ್ಕೋಸ್ಕರ ಅವರು ಸ್ಥಾಪನೆ ಮಾಡಿದ್ರು ಅಥವಾ ಅದನ್ನ ನಿಯಮವನ್ನ ಹೇಗೆ ತಂದ್ರು ಅಂದ್ರೆ, ಮಹಿಳೆ ಮತ್ತು ಗುಲಾಮರುಗಳನ್ನ ಒಳಗೊಂಡಂತೆ ಬ್ಯಾಬಿಲೋನಿನ ಸಮಾಜದ ಎಲ್ಲ ವರ್ಗಗಳ ರಕ್ಷಣೆಗಾಗಿ ಏನು, ಗುಲಾಮರು ಮತ್ತು ಮಹಿಳೆಯರ ರಕ್ಷಣೆಗಾಗಿ ಇದನ್ನ ತಂದ್ರು ಅಂತೇಳಿ. ಅವಾಗ ಅಲ್ಲಿ ಏನೋ ಸಮಸ್ಯೆ ಇತ್ತು, ಆಯ್ತಾ? ಇಲ್ಲಿ 4000 ವರ್ಷಗಳಲ್ಲಿ ಸುಮೇರಿಯನ್ನರು ಮೆಸೊಪೊಟೇಮಿಯಾವನ್ನು ಪ್ರವೇಶ ಮಾಡ್ತಾರೆ. ಅರೇಬಿಯಾ ಮರುಭೂಮಿಯ ಬುಡಕಟ್ಟಿನಲ್ಲೊಂದಾದ ಅಕಾಡಿಯನ್ನರು ಪ್ರಭಾವಗೊಳ್ಳುತ್ತಾರೆ. ಇಲ್ಲಿ ಸಿಮೈಟ್ಸ್ ಎಂದೇ ಪ್ರಚಲಿತರು. ಯಾರು? ಅವರು 1000 ವರ್ಷಗಳ ನಂತರ ಮತ್ತೊಂದು ಸೆಮೆಟಿಕ್ ಬುಡಕಟ್ಟು ಅಮೋರೈಟರ ಆಳ್ವಿಕೆಗೆ ಅಕಾಡಿಯನ್ನರು ಗುರಿಯಾಗಬೇಕಾಗತ್ತೆ. ಅಮೋರೈಟರ ಸುಪ್ರಸಿದ್ಧ ದೊರೆ ಹಮ್ಮುರಾಬಿ. ನೋಡಿ, ಹಮ್ಮುರಾಬಿ ಯಾರು ಅಂತ ಕೇಳ್ತಾರೆ ಇಲ್ಲಿ. ಯಾರು? ಅಮೋರೈಟರ ದೊರೆ ಹಮ್ಮುರಾಬಿ. ಓಕೆ. ಪವಿತ್ರ ನಗರವಾದ ಬ್ಯಾಬಿಲೋನ್ನಲ್ಲಿ ಅದ್ವಿತೀಯವಾದ ಅರಮನೆಯನ್ನ ತನಗಾಗಿ ಕಟ್ಟಿಸಿಕೊಳ್ತಾರೆ. ಮತ್ತೆ ಕೆಲವೊಂದು ನಿಯಮಗಳನ್ನ ಅವರು ರೂಪಣೆ ಮಾಡ್ತಾರೆ. ವಿಶ್ವದಲ್ಲೇ ಬ್ಯಾಬಿಲೋನಿಯಾದ ರಾಜ್ಯವು ಅತ್ಯುತ್ತಮ ಆಡಳಿತಕ್ಕೆ ಹೆಸರುವಾಸಿಯಾಗತ್ತೆ. ಯಾವುದು? ಬ್ಯಾಬಿಲೋನಿಯಾದ ರಾಜ್ಯವು ವಿಶೇಷವಾದಂತಹ ಆಡಳಿತಕ್ಕೆ ಸಾಮ್ರಾಜ್ಯ ಹೆಸರುವಾಸಿಯಾಗುತ್ತೆ. ನಂತರದಲ್ಲಿ ಬಂದ ಹಿಟೈಟರು. ಯಾರು? ಹಿಟೈಟರು ಫಲವತ್ತಾದ ಕಣಿವೆಯನ್ನು ವಶಪಡಿಸಿಕೊಳ್ತಾರೆ. ಮತ್ತೆ ಅಶುರ ಎಂಬ ಮರುಭೂಮಿಯ ದೇವರ ಅನುಯಾಯಿಗಳಾದ ಅಸ್ಸೀರಿಯನ್ನರು ಯಾರು ಅಂದ್ರೆ, ಅಸ್ಸೀರಿಯನ್ನರು ಅಶುರ ಎಂಬ ಮರುಭೂಮಿಯ ದೇವರ ಅನುಯಾಯಿಗಳಾಗಿದ್ರು. ಯಾರು? ಅಸ್ಸೀರಿಯನ್ನರು. ಇವರು ಹಿಟೈಟರನ್ನು ಸೋಲಿಸ್ತಾರೆ. ಮತ್ತೆ ಇವರು ಇಡೀ ಪಶ್ಚಿಮ ಏಷ್ಯಾ ಮತ್ತು ಈಜಿಪ್ಟ್ನ ಪ್ರದೇಶವನ್ನ ಆಕ್ರಮಿಸಿಕೊಂಡು 7ನೇ ಶತಮಾನದವರೆಗೆ ಸಮಸ್ತ ಜನಾಂಗಗಳ ತೆರಿಗೆಯನ್ನ ಸಂಗ್ರಹಣ ಮಾಡ್ತಾರೆ. ಆಯ್ತಾ? ನೆಕ್ಸ್ಟ್, ಈ ಸಿಮೆಟಿಕ್ ಬುಡಕಟ್ಟಿದ್ರಲ್ಲ, ಅವರು ಚಾಲ್ಡಿಯನ್ನರು ಬ್ಯಾಬಿಲೋನಿಯನ್ನ ಮರುಸ್ಥಾಪನೆ ಮಾಡಿ ಆ ಕಾಲದ ಅತ್ಯಂತ ಪ್ರಮುಖ ರಾಜಧಾನಿಯಾಗಿ ಅದನ್ನ ಮಾಡ್ಕೊಳ್ತಾರೆ. ಮತ್ತೆ ಸರ್ವಶ್ರೇಷ್ಠ ದೊರೆ ಯಾರು? ನೆಬೂಕದ್ನೆಚ್ಚರ್ ಏನಿದ್ದಾನೆ, ಅವನು ವೈಜ್ಞಾನಿಕ ಅಧ್ಯಯನಕ್ಕೆ ಸಾಕಷ್ಟು ಉತ್ತೇಜನ ಮಾಡ್ತಾನೆ. ಮಾಡರ್ನ್ ಸೈಂಟಿಫಿಕ್ ಏನಿದೆ ತುಂಬಾ ಸಪೋರ್ಟ್ ಮಾಡ್ತಾ ಹೋಗ್ತಾನೆ. ಮತ್ತೆ 200 ವರ್ಷಗಳ ನಂತರ ಅಲೆಕ್ಸಾಂಡರನು ಸಿಮೆಟಿಕ್ ಜನಾಂಗಗಳಿಂದ ಆವೃತವಾದ ಈ ಪ್ರದೇಶವನ್ನ ಗ್ರೀಕರ ಒಂದು ಪ್ರಾಂತ್ಯವನ್ನಾಗಿ ಮಾಡ್ತಾನೆ ಅವನು. ಸೊ ಇದಾದ ನಂತರ ರೋಮನ್ನರು, ಟರ್ಕರು, ನಂತರ ಈ ನಾಗರಿಕತೆಯು ಬೋರಿಗಳನ್ನು ತುಂಬಿಕೊಂಡ ಬೆಂಗಾಡಾಗುತ್ತೆ. ಎಷ್ಟು ಒಂದು ಈಜಿಪ್ಟ್ ನಾಗರಿಕತೆ ಮತ್ತು ಬ್ಯಾಬಿಲೋನಿಯನ್ ನಾಗರಿಕತೆ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್, ಚೀನಾ ದೇಶದ ನಾಗರಿಕತೆ. ಈ ಚೀನಿಯರು ನಾಗರಿಕತೆಗಳು ಬಯಲುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಈ ಚೀನಾ ನಾಗರಿಕತೆ ಬೆಳವಣಿಗೆ ಕೂಡ ಇದರಿಂದ ಹೊರತೇನಲ್ಲ. ಇದು ಚೀನಾದ ನಾಗರಿಕತೆಗೆ ಕಾರಣವಾದ ನದಿಯೊಂದು ಮಾತ್ರ ಇದೆ, ಅದು ಚೀನಾದ ದುಗುಡವೆಂದು ನಾವು ಕರಿತೀವಿ. ಆಯ್ತಾ?
ಸೊ ಹೀಗಾಗಿ ಈ ಒಂದು ನದಿ ಹೆಸರು ಅಂದ್ರೆ ವಾಂಗೋ ನದಿ ಅಥವಾ ಹವಾಂಗೋ ನದಿ ಅಂತ ಹೇಳ್ತೀವಿ. ಇದು ಪ್ರವಾಹಕ್ಕೆ ತುಂಬಾ ಫೇಮಸ್. ಹಾಗಿದ್ದಾಗಿ ತನ್ನ ಹಾದಿಯನ್ನ ಬದಲಿಸುವುದರಿಂದ ಮನೆಗಳು, ಕೃಷಿ ಭೂಮಿ ಎಲ್ಲವೂ ಹಾಳಾಗ್ತಿದಂತೆ. ಸೊ ಹಾಗಾಗಿ ಈ ಅಲ್ಲಿನ ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸ್ತಾ ಇತ್ತಂತೆ, ಹಾಳು ಮಾಡ್ತಿತ್ತಂತೆ. ಓಕೆ. ಸೊ ಇಲ್ಲಿ ಪ್ರಾರ್ಥನಾ ಶಾಸ್ತ್ರದ ಆಧಾರದ ಮೇಲೆ ಚೀನಾದಲ್ಲಿ ಕಂಡುಬಂದಿರುವ ನಾಗರಿಕತೆಯ ಪ್ರಥಮ ರಾಜ ಮನೆತನ ಶಾಂಗ್ ಮನೆತನ. ಅದು ಶಾಂಗ್ ಮನೆತನ. ಓಕೆ. ಚೀನಾ ನಾಗರಿಕತೆಯ ಪ್ರಥಮ ರಾಜ ಮನೆತನ ಅಂದ್ರೆ ಶಾಂಗ್ ಮನೆತನ ಎಂಬ ಹೆಸರಿನದು. ಇಲ್ಲಿ 12ನೇ ಶತಮಾನಗಳ ನಡುವೆ ಆಳ್ವಿಕೆಯನ್ನು ನಡೆಸಿದವರು. ಮತ್ತೆ 14ನೇ ಶತಮಾನದ ಹೊತ್ತಿಗೆ ಶಾಂಗ್ ಮನೆತನ ಅತ್ಯುತ್ತಮ ಸಂಸ್ಕೃತಿಯೊಂದಿಗೆ ಅದು ತುಂಬಾ ಫೇಮಸ್ ಆಗತ್ತೆ. ನೆಕ್ಸ್ಟ್ ಶಾಂಗ್ ರಾಜ ಮನೆತನವನ್ನ ಅವರ ನೆರೆಯ ಚೌ ಮನೆತನವು ಪ್ರಾರಂಭಗೊಳಿಸುತ್ತೆ. ಅಂದ್ರೆ ಇಲ್ಲಿ ಶಾಂಗ್ ಮನೆತನ ಆದ್ಮೇಲೆ ಚೌ ಮನೆತನ ಬರ್ತದೆ ಅಂತೆಲ್ಲ ಅರ್ಥ ಆಗುತ್ತೆ ನಮ್ಗೆ. ಮತ್ತೆ ಚೌ ರಾಜ ಮನೆತನವು ಶಾಂಗ್ ಸಂಸ್ಕೃತಿಯ ಅತ್ಯುತ್ತಮ ಅಂಶವನ್ನ ಮುಂದುವರಿಸಿ ಆಳ್ವಿಕೆಯನ್ನ ನಡೆಸ್ತಾ ಹೋಗ್ತಾರೆ. ಇವರ ಆಡಳಿತದಲ್ಲಿ ರಾಜರುಗಳು ಕೆಳಗೆ ಅಧಿಕಾರ ವರ್ಗವಿತ್ತು. ರಾಜರ ಒಂದು ಕೆಳಗಡೆ ಅಧಿಕಾರ ವರ್ಗ ಇತ್ತು. ಈ ಅಧಿಕಾರಿಗಳಿಗೆ ರಾಜನು ಭೂಮಿಯ ಹಂಚಿಕೆ ಮಾಡ್ತಾ ಇದ್ದಂತೆ. ಓಕೆ. ಅದಕ್ಕೆ ಪ್ರತಿಯಾಗಿ ಇವರುಗಳು ರಾಜನಿಗೆ ಯುದ್ಧಗಳಲ್ಲಿ ಸಹಕಾರ ಮಾಡ್ತಿದ್ರು. ಕೇಳ್ತಾರೆ ನಿಮ್ಗೆ 1 ಸರಿ 2 ಸರಿ ವಾಕ್ಯಗಳು ಎಷ್ಟು ಅಂತೇಳಿ ಹೇಳಿಕೆಗಳು ಕೇಳ್ತಾರೆ ನೋಡಿ. ಈಗ ಕೇಳ್ತಾರೆ ಚೀನಾ ಒಂದು ನಾಗರಿಕತೆಯಲ್ಲಿ ಅಧಿಕಾರಿಗಳಿಗೆ ರಾಜನು ಭೂಮಿ ಹಂಚಿಕೆ ಮಾಡ್ತಾ ಇದ್ರು. ಅದಕ್ಕೆ ಪ್ರತಿಯಾಗಿ ಇವರು ರಾಜನಿಗೆ ಯುದ್ಧಗಳಲ್ಲಿ ಸಹಕರಿಸ್ತಿದ್ರು. ಇದು ಒಂದಕ್ಕೆ ಹೇಳಿಕೆ ಸರಿ ಇದೆಯಾ ಅಂತೇಳಿ ಕೇಳ್ತಾರೆ. ಓಕೆ. ಈ ತರ ಪ್ರಶ್ನೆಗಳು ಬರ್ತವೆ. ಸೊ ತುಂಬಾ ಉಡಾಫೆ ಮಾಡೋದು ಬೇಡ. ಈ ಹಂತದಲ್ಲಿದ್ದವರು ವ್ಯಾಪಾರಿಗಳು, ಕುಶಲಕರ್ಮಿಗಳು. ಓಕೆ. ಸೊ ಅಲ್ಲಿ ಕೃಷಿಕರನ್ನು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ನೋಡಿ ಇಲ್ಲಿ ಇದು ಚೀನಾದ ಮಹಾಗೋಡೆ. ನೀವು ಕೇಳಿರ್ಬೇಕಲ್ವಾ? ಚೀನಾದ ಮಹಾಗೋಡೆ ಅತಿ ಉದ್ದವಾದಂತಹ ಎತ್ತರವಾದಂತಹ ಗೋಡೆ. ಚೀನಾದ ಸಾಮ್ರಾಜ್ಯವು ಹಲವು ಸಣ್ಣ ಸಂಸ್ಥಾನಗಳನ್ನು ಒಳಗೊಂಡಿತ್ತು. ಸಣ್ಣ ಸಂಸ್ಥಾನಗಳನ್ನ ಒಗ್ಗೂಡಿಸಿ 7 ದೊಡ್ಡ ರಾಜ್ಯಗಳನ್ನ ನಿರ್ಮಿಸಲಾಯಿತು. ತನ್ನ ರಕ್ಷಣೆಗಾಗಿ ಗಡಿಯನ್ನು ಸ್ವತಂತ್ರವಾದ ಗೋಡೆಯನ್ನು ಕಟ್ಟಿಕೊಂಡಿತ್ತು. ಮತ್ತೆ ಇಲ್ಲಿ ಕ್ವೀನ್ ಶಿಯಾಂಗ್ ಟಿ ಎನ್ನುವ ಚಕ್ರವರ್ತಿಯು ಆದೇಶವನ್ನ ಕೊಡ್ತಾನೆ. ಏನಂದ್ರೆ ಉತ್ತರದ ಭಾಗದಿಂದ ಆಕ್ರಮಣ ಮಾಡುತ್ತಿದ್ದ ದಾಳಿಕೋರರ ದೌರ್ಜನ್ಯವನ್ನ ಹತ್ತಿಕ್ಕಲು ಏನಾದ್ರೂ ನಾವು ಮಾಡ್ಬೇಕಲ್ಲ. ಹಾಗಾಗಿ ಒಂದು ಗೋಡೆಗಳನ್ನ ಕಟ್ಟಬೇಕು ಅಂತೇಳಿ ಒಂದುಗೂಡಿಸಲಾಯಿತೆ. ಈ ಮಹಾಗೋಡೆಯನ್ನ 7ನೇ ಶತಮಾನದಲ್ಲಿ ಕಟ್ಟಲಾಗತ್ತೆ. ಪ್ರಾರಂಭ ಮಾಡಲಾಗತ್ತೆ ಅವಾಗ 7ನೇ ಶತಮಾನದಲ್ಲಿ. ಈ ಗೋಡೆಯನ್ನ 16ನೇ ಶತಮಾನದವರೆಗೂ ಕಟ್ತಾರೆ. ಎಷ್ಟು? 16ನೇ ಶತಮಾನದವರೆಗೆ ಕಟ್ಟಲಾಯಿತು. ಈ ಮಹಾಗೋಡೆಯು ಶಿಥಿಲಗೊಂಡ ಭಾಗಗಳನ್ನು ಮತ್ತಷ್ಟು ದುರಸ್ತಿ ಮಾಡಲಾಗಿತ್ತು. ಅದನ್ನ 5,000 ಕಿಲೋಮೀಟರ್ಗಿಂತ ಉದ್ದವಾಗಿತ್ತು. ಜಗತ್ತಿನ ವಿಸ್ಮಯಗಳಲ್ಲಿ ಇದೊಂದು ವಿಶೇಷವಾದಂತಹ ಒಂದು ಅದ್ಭುತ. ಅಲ್ಲಿ ಶಾಂಗ್ ದೊರೆಗಳು ತಮ್ಮ ಸಾಕಷ್ಟು ಸಮಯವನ್ನ ಯುದ್ಧಗಳಲ್ಲಿ ಹಾಗೂ ಆಕ್ರಮಣಗಳಲ್ಲಿ ಕಳೀತಾ ಇದ್ದಂತೆ. ಯಾರು? ಶಾಂಗ್ ದೊರೆಗಳು. ಹೀಗಾಗಿ ಸೇನೆಯ ಪ್ರಾಮುಖ್ಯತೆಯನ್ನ ಹೊಂದಿದ್ದು ಸಮಾಜದಲ್ಲಿ ಸೈನಿಕನಿಗೆ ಉತ್ತಮ ಸ್ಥಾನವಿತ್ತು. ಮತ್ತೆ ಸೈನಿಕರು ಕಂಚಿನ ತಲೆ ರಕ್ಷಾ ಕವಚ, ಲೋಹದ ದೇಹ ಕವಚ ಧರಿಸ್ತಾ ಇದ್ರು. ಅವಾಗ್ಲೂ ಕೂಡ ಒಂದು ಸೇಫ್ಟಿ ಪರ್ಪಸ್ಗೆ ಅವರು ಮಾಡ್ತಾ ಇದ್ರು. ಮತ್ತೆ ಇವರ ಕಾಲದಲ್ಲಿ ಪಿಂಗಾಣಿ ಅಂತಕ್ಕಂಥ ಒಂದು ಪರಿಚಯ ಇತ್ತು. ಏನು ಪಿಂಗಾಣಿ ಅಂದ್ರೆ ಈ ಒಂದು ಚೀನಾದಲ್ಲೇ ಇದು ಉಗಮವಾದಂಥದ್ದು. ಮತ್ತೆ ಅದೊಂದು ನಂಬಿಕೆ ಇದೆ ಅಷ್ಟೇ. ಆಯ್ತಾ? ಅರೆ ಪಿಂಗಾಣಿ ಸಲಕರಣೆ ಇದು 1600 ವರ್ಷಗಳಿಂದಲೂ ಕೂಡ ಈ ಒಂದು ವಸ್ತುವನ್ನ ಬಳಸ್ತಾ ಇದ್ರು. ಇದು ಹ್ಯಾನ್ ಮನೆತನದ ಆಳ್ವಿಕೆಯ ಹೊತ್ತಿಗೆ ಹೊಳಪಿನ ಪಿಂಗಾಣಿ ಅಭಿವೃದ್ಧಿ ಆಗುತ್ತೆ. ಈ ಸಮಯದಲ್ಲಿ ಅದೊಂದು ಉತ್ಕೃಷ್ಟವಾದ ಆಗಿತ್ತು. ಮತ್ತೆ ಪ್ರಾಚೀನ ಚೀನಿಯರು ಸತ್ತವರ ಜೊತೆಯಲ್ಲಿ ಪಿಂಗಾಣಿ ಮಡಕೆಗಳನ್ನ ಪ್ರಾಣಿಗಳು ಅವು ಬದುಕಿದ್ದ ವೇಳೆಯಲ್ಲಿ ಅವರಿಗೆ ಪ್ರಿಯವಾಗಿದ್ದ ವಸ್ತುಗಳನ್ನು ತುದಿಲಿ ಅದನ್ನ ಒಂದು ಸತ್ತವರ ಏನು ಬಾಡಿಯ ಜೊತೆಗೆ ಹೂಳ್ತಾ ಇದ್ರಂತೆ. ಓಕೆ. ಸೊ ಮತ್ತೆ ಚೀನಿಯರು ತೆಳುವಾದ ನೂಲಿನ ಉಡುಪನ್ನ ಬಳಸ್ತಾ ಇದ್ರು. ಅಂದ್ರೆ ಶಾಂಗ್ ಮನೆತನದವರು ಅವರಿಗೆ ರೇಷ್ಮೆಯ ಬಗ್ಗೆ ಪರಿಚಯ ಇತ್ತು ಅಂತೇಳಿ ಗೊತ್ತಾಗುತ್ತೆ. ಕೇಳಬಹುದು. ಶಾಂಗ್ ಮನೆತನದವರಿಗೆ ಏನ್ ಪರಿಚಯ ಇತ್ತು? ಏನ್ ಪರಿಚಯ ಇತ್ತು ಅಂದ್ರೆ ರೇಷ್ಮೆ ಪರಿಚಯ ಇತ್ತು ಅಂದ್ರೆ ಅರ್ಥ ಆಗತ್ತೆ. ಮತ್ತೆ ರೇಷ್ಮೆ ಹುಳುಗಳ ಬೇಸಾಯದಲ್ಲಿ ಅವರು ಕೂಡ ತುಂಬಾ ಬ್ಯುಸಿ ಆಗಿದ್ರು. ಮತ್ತೆ ಚೀನಾದವರು ಅತ್ಯುತ್ತಮ ಮಡಿಕೆಗಳನ್ನ ತಯಾರು ಮಾಡ್ತಿದ್ರು.
ಮತ್ತೆ ಪೂರ್ವಿಕರು ಬಂದಾಗ ಅವರು ಆ ಪೂಜಿಸುವ ಅಭ್ಯಾಸ ಇವರಲ್ಲಿ ಅಂದ್ರೆ ಅವಾಗ್ಲೂ ಕೂಡ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾ ಇದ್ರು. ಓಕೆ. ಸೊ ಅವರು ಮಡಿಕೆ, ಮರದ ವಸ್ತುಗಳು, ಕಂಚಿನ ಪಾತ್ರೆ ಇವೆಲ್ಲ ಪರಿಚಯ ಇತ್ತು. ಮತ್ತೆ ರಾಜರುಗಳ ಶವಾಗಾರ ಸಾಕಷ್ಟು ವಿಶಾಲವಾಗಿ ಮಾಡಲಾಗ್ತಿತ್ತು. ಲಿಖಿತ ಪರಂಪರೆಯ ಚಿತ್ರಲಿಪಿ ಪ್ರಾರಂಭವಾಗಿ ವೈಚಾರಿಕ ಸಂದೇಶವನ್ನು ಅವರು ಲಿಪಿಯ ಮೂಲಕ ಪರಿವರ್ತನೆ ಮಾಡ್ತಾ ಇದ್ರು. ಮತ್ತೆ ಅವ್ರ ಪಿಂಗಾಣಿ ಬಗ್ಗೆ ಪರಿಚಯ ಇತ್ತು ಅಂತ ಹೇಳಿದಾಗ್ಲೇ ನೆಕ್ಸ್ಟ್ ಈ ಒಂದು ಗ್ರೀಕ್ ನಾಗರಿಕತೆ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದಂತೆ ಉತ್ತರದಿಂದ ಏಜಿಯನ್ ಸಮುದ್ರ ಪ್ರದೇಶಕ್ಕೆ ಬಂದವರು ಈ ಕುರಿ ಕಾಯುವ ಬುಡಕಟ್ಟಿನ ಜನಾಂಗದವರೇ ಈ ಒಂದು ಗ್ರೀಕ್ ನಾಗರಿಕತೆಯ ಮೂಲದವರು. ಇವರು ಹುಲ್ಲುಗಾವಲು ಪ್ರದೇಶಗಳ ಕುರಿಗಳನ್ನು ಮೇಯಿಸಕ್ಕೋಸ್ಕರ ಹುಲ್ಲುಗಾವಲನ್ನು ಹುಡುಕ್ತಾ ಬಂದವರು. ಈ ಒಂದು ಪ್ರತಿಯೊಂದು ಸಮೂಹಕ್ಕೂ ತನ್ನದೇ ಆದ ಹೆಸರಿದ್ರು. ಅವುಗಳೆಂದ್ರೆ ಅಕಿಯನ್ನರು, ಅಯೋನಿಯನ್ನರು, ಡೊರಿಯನ್ನರು. ತಮ್ಮ ತಮ್ಮನ್ನು ಅವರು ಹೆಲನೀಸ್ ಅಥವಾ ಗ್ರೀಕರೆಂದು ಕರೆಯುತ್ತಿದ್ರು. ಕರ್ಕೋತಾ ಇದ್ರು. ಹೆಲನೀಸ್ ನಾವು ಅಂತ ಹೇಳಿ ಕರ್ಕೋತಾ ಇದ್ರು. ಮತ್ತೆ ಗ್ರೀಕರು ಮೂಲತಃ ಒಂದು ಬುಡಕಟ್ಟು ಜನಾಂಗದವರಷ್ಟೇ. ಆಯ್ತಾ. ಇವರಿಗೆ ಕೃಷಿ ಪರಿಚಯ ಇತ್ತು, ಪಶುಸಂಗೋಪನೆ ಗೊತ್ತಿತ್ತು, ಮತ್ತೆ ಮಡಿಕೆ, ಖಡ್ಗ ಇವುಗಳನ್ನ ಬಳಸುವಂತಹದ್ದು ಪರಿಚಯ ಇತ್ತು. ಮತ್ತೆ ಗ್ರೀಕರು ತಮ್ಮ ದೇವರುಗಳನ್ನ ಪೂಜೆ ಮಾಡ್ತಾ ಇದ್ರು. ಯಾವ ದೇವರನ್ನ? ಒಲಂಪಸ್ ಅಂತೇಳಿ. ಒಲಂಪಸ್ನ ಬೆಟ್ಟದ ಮೇಲೆ ವಾಸವಾಗಿದ್ರು ಎಂಬ ನಂಬಿಕೆ ಅವರಲ್ಲಿ ಇತ್ತು. ಮತ್ತೆ ಗ್ರೀಕರಲ್ಲಿ ಪುರೋಹಿತರು ಯಾರೂ ಇರಲಿಲ್ಲ. ರಾಜನೇ ತನ್ನ ಸಮಸ್ತ ಜನರ ಪರವಾಗಿ ಪ್ರಾರ್ಥಿಸುತ್ತಿದ್ರಂತೆ. ಓಕೆ. ಅಲ್ಲಿ ಅಲೆಕ್ಸಾಂಡರ್ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋದಾದ್ರೆ ಗ್ರೀಕ್ ದೇಶದ ಮೆಸಿಡೋನಿಯಾದ ರಾಜ ಯಾರು? ಅಲೆಕ್ಸಾಂಡರ್. ಇವರ ಅತ್ಯಲ್ಪ ಜೀವಾವಧಿಯಲ್ಲೇ ಜಗತ್ತನ್ನೇ ಗೆಲ್ಲಲು ಹೊರಟಂತಹ ವ್ಯಕ್ತಿ. ಸಾಮ್ರಾಜ್ಯವೊಂದನ್ನ ರೂಪಿಸುವಲ್ಲಿ ಸಫಲನಾಗಿದ್ರು. ಪರ್ಷಿಯನ್ ಸಾಮ್ರಾಜ್ಯವನ್ನ ಪರಾಭವಗೊಳಿಸಿ ತನ್ನ ಭಾರತದ ಮೇಲೆ ದಾಳಿಯನ್ನು ಕೂಡ ಮುಂದುವರಿಸಿದ್ರು. ಮತ್ತೆ ಇವರೊಬ್ಬ ಶ್ರೇಷ್ಠ ವಿದ್ವಾಂಸರು ಅರಿಸ್ಟಾಟಲ್ ಇವರ ಗುರುಗಳಾಗಿದ್ರು. ಯಾರು? ಅಲೆಕ್ಸಾಂಡರ್ನ ಗುರುಗಳು ಅರಿಸ್ಟಾಟಲ್ ಒಬ್ಬ ಶ್ರೇಷ್ಠ ಗುರುಗಳಾಗಿದ್ರು. ಭಾರತದ ಗಡಿಯಲ್ಲಿ ಹೋರಾಡಿ ಹಿಂದಿರುಗುವಾಗ ಬ್ಯಾಬಿಲೋನಿಯಾದಲ್ಲಿ ಇವರು ಮೃತರಾಗ್ತಾರೆ. ಓಕೆ. ಸೊ ನಂತರ ಈ ಗ್ರೀಸ್ನಲ್ಲಿ ಗುಲಾಮಗಿರಿ ಎಲ್ಲ ಕಡೆ ಹರಡಿರುತ್ತೆ ಅಂತ ಒಂದು ಪುರುಷೋತ್ತಮ ಸಮಯವನ್ನು ಕಲ್ಪಿಸಿ ಕಲೆಗಳಿಗೆ ವೈಭೋಗದಲ್ಲಿ ನಂತರ ಆಗಲು ಒಂದು ಗ್ರೀಸ್ ಮೇಲ ಕಾರಣ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ರೋಮನ್ನರ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದಂತೆ ಪ್ರಸ್ತುತ ಇಟಲಿ ಏನಿದೆ ಈ ದೇಶದಲ್ಲಿ ರೋಮನ್ನರ ಒಂದು ನಾಗರಿಕತೆ ಕುರುಗಳು ಕಂಡುಕೊಂಡಿದೆ. ಅಲ್ಲಿ ಆರಂಭ ಆಯ್ತು ಅಂತೇಳಿ ನಮ್ಗೆ ಗೊತ್ತಾಗತ್ತೆ. ಅದು ರೋಮನ್. ಓಕೆ. ಸೊ ಯಾವ ದೇಶ? ಇಟಲಿ. 4,000 ವರ್ಷಗಳ ಹಿಂದೆ ಜನ ಇಲ್ಲಿಗೆ ವಲಸೆ ಬಂದಿರುತ್ತೆ. ಸೊ ಕೆಲ ಕಾಲದ ನಂತರ ಗ್ರೀಕರು ಹಾಗೂ ಇತುಸ್ಕಾನರು ಬಂದು ಇಲ್ಲಿ ನೆಲೆಸಿದ್ರು. ಓಕೆ. ಇಟಲಿಯನ್ನರು ಗ್ರೀಕರಿಂದ ಅಕ್ಷರ, ಧಾರ್ಮಿಕ ನಂಬಿಕೆ, ಕಲೆ ಇವೆಲ್ಲವನ್ನು ಕಲಿತಂತೆ. ರೋಮ್ ದೇಶವು ರಾಜಾಡಳಿತಕ್ಕೆ ಒಳಗಾಗಿತ್ತು. ರೋಮನ್ನರಿಗೆ ಅಸೆಂಬ್ಲಿ, ಸೆನೆಟ್ ಎಂಬ 2 ರಾಜಕೀಯ ಪದಗಳ ಸಲಹಾ ಸಂಸ್ಥೆಗಳಿತ್ತಂತೆ. ಇಂಪಾರ್ಟೆಂಟ್. ಅಸೆಂಬ್ಲಿ ಮತ್ತೆ ಸೆನೆಟ್ ಯಾವ ನಾಗರಿಕತೆ ಅಂದ್ರೆ ರೋಮ್ ನಾಗರಿಕತೆ. ಎಸ್. ಓಕೆ. ಸೊ ಮತ್ತೆ ಈ ಒಂದು ಸೆನೆಟ್ ಪ್ರತಿಷ್ಠಿತ ಸಭೆಯಾಗಿತ್ತು. ಅತ್ಯಂತ ಪ್ರಭಾವಿ ಸಂಸ್ಥೆ ಕೂಡ ಆಗಿತ್ತು ಅಂತ ಹೇಳಿ ಗೊತ್ತಾಗುತ್ತೆ. ಅಸೆಂಬ್ಲಿ ಹಾಗೂ ರಾಜನ ಪ್ರಸ್ತಾಪಗಳನ್ನು ತಿರಸ್ಕರಿಸುವ ಹಕ್ಕು ಕೂಡ ಸೆನೆಟ್ಗಿತ್ತು. 6ನೇ ಶತಮಾನದಲ್ಲಿ ರಾಜತ್ವವನ್ನ ಅಳಿಸಿ ಗಣರಾಜ್ಯವನ್ನು ಸ್ಥಾಪನೆ ಮಾಡಲಾಯಿತು. ಈ ಒಂದು ಸಮಗ್ರ ಇಟಲಿಯ ಆಡಳಿತವು ಗಣರಾಜ್ಯಗಳ ಕೈಗೆ ಬಂದಿತ್ತು. ರೋಮನ್ ಗಣರಾಜ್ಯದ ಅಡಿಯಲ್ಲಿಯೂ ಸೆನೆಟ್ ಹಾಗೂ ಅಸೆಂಬ್ಲಿ ಸಲಹಾ ಸಂಸ್ಥೆಗಳಾಗಿ ಮುಂದುವರೆದವು ಅಂತೇಳಿ ನಮಗೆ ತಿಳಿತಾ ಬರ್ತದೆ. ನೆಕ್ಸ್ಟ್ ರೋಮನ್ ಸಾಮ್ರಾಜ್ಯದಲ್ಲಿ ಪೆಟ್ರಿಷಿಯನ್ ಮತ್ತೆ ಪ್ಲೆಬಿಯನ್ಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ನೋಡಿ. ಪೆಟ್ರಿಷಿಯನ್ಸ್ ಓಕೆ. ಪೆಟ್ರಿಷಿಯನ್ಸ್ ಮತ್ತೆ ಪ್ಲೆಬಿಯನ್ಸ್ ಅಂತ ಕರಿತೀವಿ. ಇದಂತೂ ತುಂಬಾ ಸಲ ಕೇಳಿದ್ದಾರೆ. 2 ವರ್ಗಗಳಿದ್ದು. ಈ ಪೆಟ್ರಿಷಿಯನ್ಸ್ ಸಮಾಜದ ಪ್ರತಿಷ್ಠರು, ಪ್ಲೆಬಿಯನ್ಸ್ ಭೂಮಾಲೀಕರು ಅಥವಾ ಸಾರಿ ಇವರು ಪೆಟ್ರಿಷಿಯನ್ಸ್ ಇವರು. ಈ ಪ್ಲೆಬಿಯನ್ಸ್ ಜಸ್ಟ್ ಜನಸಾಮಾನ್ಯರು ಮತ್ತೆ ಗುಲಾಮರು ಅಂತ ಕರಿತೀವಿ. ಈ ಪ್ಲೆಬಿಯನರು ಜನಸಾಮಾನ್ಯರು. ಇವರು ಸಾಮಾನ್ಯ ಕೆಲಸಗಾರ ಅಷ್ಟೇ. ಸಣ್ಣ ಹಿಡುವಳಿದಾರರು, ಕುಶಲಕರ್ಮಿಕರು, ಸಣ್ಣ ವ್ಯಾಪಾರಿಗಳು,
ಸೈನಿಕರು, ಆಯ್ತಾ. ಆದ್ರೆ ಇಲ್ಲಿ ವ್ಯತ್ಯಾಸ ತೆರಿಗೆಗಳನ್ನ ಪಾವತಿಸುವುದಕ್ಕೆ ಹಾಗೂ ಶಿಕ್ಷೆಗಳಿಗೆ ಒಳಗಾಗುವುದಕ್ಕೆ ಇವರು ಮೀಸಲಾಗಿದ್ರು. ಸ ಕೆಲವೊಂದ್ಸಲ ಏನಾಗ್ತಿತ್ತು ಅಂದ್ರೆ ಅವರಿಗೆ ಆ ಟ್ಯಾಕ್ಸ್ ನ ಕಟ್ಟಲಾಗ್ಬೋದು, ಒಂದಷ್ಟು ಅವ್ರಿಗೆ ಪನಿಷ್ಮೆಂಟ್ ಸಿಗ್ತಾ ಇತ್ತು. ಅಂತಹ ಸಮಯದಲ್ಲಿ ಈ ಕೌನ್ಸಿಲ್ ಮತ್ತು ಸೆನೆಟ್‌ಗಳು ಪ್ಲೆಬಿನಿಯನರ ವಿಚಾರವಾಗಿ ತೆಗೆದುಕೊಂಡ ನಿರ್ಧಾರಗಳು ಟ್ರಿಬ್ಯುನಲ್‌ಗಳು ತಿರಸ್ಕರಿಸಬಹುದಿತ್ತು. ಆದ್ರೆ ಏನಂದ್ರೆ ಅಂದ್ರೆ 5ನೇ ಶತಮಾನದಲ್ಲಿ ಇವರ ವ್ಯವಸ್ಥೆಯ ವಿರುದ್ಧ ದಂಗೆ ಏಳ್ತಾರೆ. ಇದರಿಂದಾಗಿ ಪೆಟ್ರಿಷಿಯನ್ನರು ಇವರುಗಳಿಗೆ ಕೆಲವು ರಿಯಾಯಿತಿಗಳನ್ನು ನೀಡ್ತಾರೆ. ನಮಗೂ ಅಂದ್ರೆ ಅವಕಾಶನ ಕೊಡಿ ಅಂತ ಕೇಳ್ಕೊಂಡಾಗ ರಿಯಾಯಿತಿನ ಕೊಡ್ತಾರೆ. ಹೇಗ್ ಕೊಡ್ತಾರೆ ಗೊತ್ತಾ? ಟ್ರಿಬ್ಯುನಲ್‌ಗಳ ಸ ಟ್ರಿಬ್ಯೂನ್‌ಗಳ ಸದಸ್ಯರನ್ನ ಆರಿಸುವ ಹಕ್ಕನ್ನು ಪಡೆದು ಇವ್ರೇನ್ ಮಾಡ್ತಾರೆ, ರೋಮನ್ ಲಾ ಅಂತೇಳಿ ಕಾನೂನನ್ನ ರಚನೆ ಮಾಡ್ತಾರೆ. ಅಲ್ಲಿ ಪ್ರಜೆಗಳ ಹಕ್ಕುಗಳನ್ನ ಪರಿಚಯಿಸಿದಲ್ಲದೆ ಉಲ್ಲಂಘನೆಯನ್ನು ವಿರೋಧಿಸುತ್ತಾರೆ. ಹೊಸ ಪ್ರದೇಶಗಳ ವಿಸ್ತರಣೆಯ ಅಭಿಲಾಷೆ ರೋಮನ್ನರನ್ನು ಹೊಸ ಸಂಘರ್ಷಕ್ಕೆ ಎಡೆ ಮಾಡ್ತಾ ಹೋಗುತ್ತೆ. ಇಲ್ಲಿ ಕಾರ್ತೇಜ್ ಎಂಬ ನಗರದ ಜೊತೆ ಕಾದಾಡಿದರು. ಸಿಸಿಲಿ ಎಂಬುದೊಂದು ಫಲವತ್ತಾದ ಪ್ರದೇಶ. ಇದರ ಹಿಡಿತಕ್ಕಾಗಿಯೇ ಇವರು 118 ವರ್ಷಗಳ ಕಾಲ ಕಾದಾಡ್ತಾರೆ. ಇಲ್ಲಿ ಫ್ಯೂನಿಕ್ ಯುದ್ಧಗಳೆಂದು ಕೂಡ ಕರಿತೀವಿ. ಆ ಫ್ಯೂನಿಕ್ ಯುದ್ಧಗಳು ಏನು ಅಂತಂದ್ರೆ ಅಂತಿಮವಾಗಿ ಈ ಯುದ್ಧದಲ್ಲಿ ಕಾರ್ಥೇಜಿಯನ್ನರು ಪರಾಭವಗೊಳ್ತಾರೆ. ಮತ್ತೆ 1ನೇ ಶತಮಾನದ ಪ್ರಾರಂಭದ ಹೊತ್ತಿಗೆ ರೋಮನ್ನರು ಗ್ರೀಸ್, ಏಷ್ಯಾ, ಈಜಿಪ್ಟಿನ ಭೂಭಾಗಗಳನ್ನು ಹೊಂದಿದ್ರು. ಆಕ್ರಮಣ ಮತ್ತು ವಿಜಯಗಳ ಕಾರಣವಾಗಿ ರೋಮ್ ವ್ಯಾಪಕ ಸಂಪತ್ತು, ಸಿರಿವಂತಿಕೆಯನ್ನ ಪಡೆದುಕೊಂಡಿತ್ತು. ಹಾಗೆಯೇ ರೋಮ್ ಬಂಗಾರ ಮತ್ತು ಗುಲಾಮರನ್ನು ಗಳಿಸಿಕೊಂಡಿತು. ರೋಮ್ ಪೆಟ್ರಿಷಿಯನ್ನರು ಹಾಗೂ ಪ್ಲೆಬಿಯನ್ನರಲ್ಲದೆ ಬಹುತೇಕ ಗುಲಾಮರನ್ನು ಒಳಗೊಂಡಿತ್ತು. ಆ ಗುಲಾಮರಿಗೆ ನಾಗರಿಕ ಹಕ್ಕು ಇರಲಿಲ್ಲ. ಇದು ಮುಖ್ಯ. ಅಂತಹ ಸಮಯದಲ್ಲಿ ಯಜಮಾನರುಗಳ ಖಾಸಗಿ ಆಸ್ತಿಯಾಗಿದ್ರು ಗುಲಾಮರನ್ನು ಮಾರಾಟಕ್ಕೂ ಇಡ್ತಾ ಇದ್ರು. ಮತ್ತೆ ಆ ಗುಲಾಮರನ್ನ ಏನ್ ಮಾಡ್ತಿದ್ರು ಅಂದ್ರೆ ಗ್ಲಾಡಿಯೇಟರ್‌ಗಳಾಗಿ ಬಳಸ್ತಾ ಇದ್ರಂತೆ. ಹಂಗಂದ್ರೆ ಏನು? ಗ್ಲಾಡಿಯೇಟರ್‌ಗಳಂದ್ರೆ ಸೆಣಸಾಟದ ಪೈಪೋಟಿ, ಎಂಪಿಥಿಯೇಟರ್. ಯಾವುದು? ಎಂಪಿಥಿಯೇಟರ್. ಇಲ್ಲಿ ಮೇಲ್ ನೋಡಿದ್ರಲ್ಲ, ಇದನ್ನ ನಾವು ಎಂಪಿಥಿಯೇಟರ್ ಅಂತ ಕರಿತೀವಿ. ವೃತ್ತಾಕಾರದ ಬಹು ರಂಗಮಂದಿರ ಇದು ಎಂಪಿಥಿಯೇಟರ್. ಎಸ್. ಇಲ್ಲಿ ಯುದ್ಧ ಬಾಕ್ಸಿಂಗು, ಓಕೆ, ಕಾಳಗ ಇಲ್ಲೆಲ್ಲ ಕೂತ್ಕೊಂಡು ನೋಡುವಂಥದ್ದು ನೋಡಿ. ಈ ಗ್ಲಾಡಿಯೇಟರ್‌ಗಳಿದೆಯಲ್ಲ, ಗುಲಾಮರು ಅವರು ಈ ಒಂದು ಸೆಣಸಾಟದ ಪೈಪೋಟಿಯನ್ನ ನೋಡ್ಲಿಕ್ಕೆ, ವೀಕ್ಷಣೆ ಮಾಡ್ಲಿಕ್ಕೆ, ಮನರಂಜನಾ ಪಡೀಲಿಕ್ಕೆ ಆ ಜಾಗ ಇರ್ತಿತ್ತು. ಓಕೆ. ಏನಂಗಂದ್ರೆ ಗ್ಲಾಡಿಯೇಟರ್ ಅಂದ್ರೆ ಪ್ರಾಚೀನ ರೋಮಿನ ಕುಸ್ತಿಪಟುವನ್ನ ಗ್ಲಾಡಿಯೇಟರ್ ಅಂತ ಕರಿತೀವಿ. ಆ ಗ್ಲಾಡಿಯೇಟರ್ ಜೊತೆಗೆ ಇಲ್ಲಿರ್ತಕ್ಕಂತಹ ನುರಿತ ಪೂರ್ವಭಾವಿ ಸಿದ್ಧತೆ ಇಲ್ಲದವರು ಇದ್ದವರು ಪ್ರೇಕ್ಷಕ ಮನರಂಜನೆಗಾಗಿ ಕುಸ್ತಿಗಳನ್ನ ಏರ್ಪಡಲಾಗಿತ್ತು. ಮನುಷ್ಯರ ಹಾಗೂ ಮನುಷ್ಯ ಮೃಗಗಳ ನಡುವಿನ ನಡೆಯುತ್ತಿದ್ದಂತಹ ಈ ಸಮರ ಕೆಲವೊಮ್ಮೆ ಆಟಗಾರರ ದಾರುಣ ಮರಣದಲ್ಲಿ ಅಂತ್ಯವಾಗ್ತಾ ಇತ್ತು. ಈ ಗ್ಲಾಡಿಯೇಟರ್‌ಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಸಮರಗಳು ನಡೀತಿದ್ದಂತಹ ಸ್ಥಳಗಳನ್ನ ಎಂಪಿಥಿಯೇಟರ್ ಅಂತ ಕರಿತೀವಿ. ಅದನ್ನ ನೆನ್ಪಿಟ್ಕೊಳ್ಳಿ. ಗ್ಲಾಡಿಯೇಟರ್‌ಗಳ ಸಮರವನ್ನ ನಡೆಸಿದಂತಹ ಜಾಗವನ್ನ ಎಂಪಿಥಿಯೇಟರ್ ಅಂತ ಕರಿತೀವಿ. ಅಥವಾ ಕಲೋಸಿಯಂ ಅಂತ ಕರಿತೀವಿ. ಕಲೋಸಿಯಂ ಅಂತ ಕರೀತಾ ಇದ್ರು ಅಂತ. ಈ ನಾಗರಿಕ ಹಕ್ಕನ್ನ ಕಳೆದುಕೊಂಡ ಅಪರಾಧಿಗಳು, ಗುಲಾಮರು, ಯುದ್ಧ ಖೈದಿಗಳನ್ನು ಗ್ಲಾಡಿಯೇಟರ್‌ಗಳಾಗಿ ಭರ್ತಿ ಮಾಡಿಕೊಳ್ತಾ ಇದ್ರು. ಅವ್ರು ಎಂಜಾಯ್ ಮಾಡಕ್ಕೋಸ್ಕರ ಇವ್ರನ್ನ ಈ ತರದ ಒಂದು ಕೆಲ್ಸಕ್ಕೆ ಮಾಡ್ಕೊಂತಾ ಇದ್ರು. ಈ ಗ್ಲಾಡಿಯೇಟರ್‌ಗಳು ಕೆಲವೊಮ್ಮೆ ಪ್ರಸಿದ್ಧಿ ಹಾಗೂ ಐಶ್ವರ್ಯಗಳನ್ನ ಗಳಿಸಿ ತಮ್ಮ ಸ್ವಾತಂತ್ರ್ಯವನ್ನು ಪಡೆದುಕೊಳ್ತಾ ಇದ್ರು. ಅಂದ್ರೆ ಗೆಲ್ತಾ ಇದ್ರು. ಯಾರು ಗೆಲ್ತಾರೆ? ಅವ್ರಿಗೆ ಎಲ್ಲ ಸಕಲ ಹಕ್ಕುಗಳು, ಐಶ್ವರ್ಯ ಎಲ್ಲವನ್ನ ಕೊಡ್ತಾ ಇದ್ರು. ಈ ಗ್ಲಾಡಿಯೇಟರ್ ಎಂಬ ಹೆಸರಿನ ಇಂಗ್ಲಿಷ್ ಭಾಷೆಯ ಸಿನಿಮಾ ಜಗದ್ವಿಖ್ಯಾತಿಯಾಗಿದೆ. ಹೌದು. ಗ್ಲಾಡಿಯೇಟರ್ ಅಂತಕ್ಕಂತ ಒಂದು ಮೂವಿ ಕೂಡ. ಸೊ ಇಲ್ಲಿ ಕಾಲಾನಂತರದಲ್ಲಿ ರೋಮನ್ ರಾಜ್ಯವು ಅವ್ಯವಸ್ಥೆಗಳ ಆಗರವಾಯಿತು. ಮತ್ತೆ ಅಲ್ಲಿ ಭ್ರಷ್ಟಾಚಾರದ ಚುನಾವಣೆಗಳು ಕೂಡ ಸಹಜವಾಯಿತು. ಇಂತಹ ಸಂದರ್ಭದಲ್ಲಿ ಆ ಸ್ಪಾರ್ಟಕಸ್ಸನ ನೇತೃತ್ವದಲ್ಲಿ ಸುಮಾರು 60,000ದಷ್ಟು ಬಡಜನ ಶೋಷಿತ ಗುಲಾಮರು ಬಂದಿದ್ರು. ನಿರಂತರ ಯುದ್ಧಗಳಿಂದಾಗಿ ಸೇನಾಧಿಕಾರಿಗಳು ಸೆನೆಟ್ಟಿನ ಅಧಿಕಾರವನ್ನೇ ಗೌಣವಾಗಿಸಿದರು. ಸಹಸ್ರಾರು ಸೇನಾಧಿಕಾರಿಗಳಲ್ಲಿ ಪಾಂಪೆ, ಜೂಲಿಯಸ್ ಸೀಸರ್ ಪ್ರಮುಖರು. ಇವರಿಬ್ಬರು ಪರಸ್ಪರ ಪೈಪೋಟಿಯಲ್ಲಿ ಕಾದಾಡ್ತಿರ್ತಕ್ಕಂಥವ್ರು. ಕಡೆಗೆ ಸೀಸರ್ ಪಾಂಪೆಯ ವಿರುದ್ಧ ಜಯಶಾಲಿಯಾಗಿ ಸರ್ವಾಧಿಕಾರಿಯಾಗಲು ಯತ್ನಿಸಿದರು. ಪರಿಣಾಮವಾಗಿ ನಿರಂಕುಶತೆ ವಿರೋಧಿಯಾದ ಮತ್ತು ಸೀಸರನ ಸ್ನೇಹಿತನಾದ ಬ್ರೂಟಸ್ ಹಾಗೂ ಅವನ ಸಹವರ್ತಿಗಳು ಸೆನೆಟ್ಟಿನ ಆವರಣದಲ್ಲಿ ಸೀಸರ್ನನ್ನು ಕೊಂದು ಹಾಕಿದರು. ಸೀಸರ್ನ ಮರಣದ ನಂತರ
ಇವನು ಕೊಲೆಯ ಸಂಚನ್ನು ರೂಪಿಸಿದವರನ್ನು ಕೊಂದು ಸೇಡು ತೀರಿಸಿಕೊಂಡನು. ನೆಕ್ಸ್ಟ್ ಆಕ್ಟೇವಿಯಸ್ಸನ ಮೂಲಕ ಗಣರಾಜ್ಯವು ಕೊನೆಗೊಂಡಿತು. ಆಗಸ್ಟಸ್ ಎಂಬ ನಾಮಾಂಕಿತದೊಂದಿಗೆ ಆಳಿದನು. ತನ್ನನ್ನು ಪ್ರಿನ್ಸೆಪ್ ಎಂದು ಕೂಡ ಕರೆದುಕೊಳ್ತಾನೆ. ಓಕೆ, ನಂತರ ಪ್ರಿನ್ಸೆಪ್ ಎಂದ್ರೆ ರಾಜ್ಯದ ಮೊದಲ ನಾಗರಿಕ ಅಂತೇಳಿ ಕೇಳ್ತಾರೆ. ಪ್ರಿನ್ಸೆಪ್ ಅಂದ್ರೆ ಏನು? ರಾಜ್ಯದ ಮೊದಲ ನಾಗರಿಕ. ಇವನು ಅನೇಕ ಸುಧಾರಣೆಗಳನ್ನ ತಗೋಬರ್ತಾನೆ. 44 ವರ್ಷಗಳ ಕಾಲ ಆಳ್ವಿಕೆ. ಮತ್ತೆ ಇಲ್ಲಿ ಇವನು ರಾಜನೇ ಪರಮಾಧಿಕಾರವನ್ನ ಪಡೆದು ಸರ್ವಾಧಿಕಾರಿಯಾಗ್ತಾನೆ. ಓಕೆ, ಅಲ್ಲಿಂದ ರೋಮನ್ ಅಳತೆಯನ್ನ ಕಾಣ್ತಾ ಹೋಗುತ್ತೆ. ನೆಕ್ಸ್ಟ್, ಪ್ರತಿಯೊಂದು ಸಂಸ್ಕೃತಿಯು ತನ್ನ ಭಾಷೆಯ ಬೆಳವಣಿಗೆಗೆ ಕಾರಣವಾಗಿರ್ತಾ ಇತ್ತು. ರೋಮನ್ನರ ಆಳ್ವಿಕೆಯು ಲ್ಯಾಟಿನ್ ಭಾಷೆ ಸಾಹಿತ್ಯದ ಅಭಿವೃದ್ಧಿಗೆ ಕಾರಣವಾಯಿತು. ಸೊ ಇಲ್ಲಿ ಪ್ಯಾಂಥಿಯೋನ್ ಒಂದು ದೇವಾಲಯ. ಇಲ್ಲಿ ಕಾಣುವಂತಹ ಕಾಣುವ ಕಲೋಸಿಯಂ ಒಂದು ರಂಗಮಂದಿರ. ರೋಮ್ನಲ್ಲಿ ಕಂಡುಬರುವ ಮೂರ್ತಿ ಶಿಲ್ಪಗಳು ಗ್ರೀಕರಿಂದ ಪ್ರೇರಿತವಾಗಿದ್ದು ಜೀವಂತಿಕೆಯಿಂದ ಕೂಡಿವೆ. ಯೇಸು ಕ್ರಿಸ್ತನು ಬೋಧಿಸಿದ ಕ್ರೈಸ್ತ ಧರ್ಮದಿಂದ ರೋಮನ್ ಜನಪ್ರಿಯತೆ ಪಡೆದಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ನಾವು ಅಮೆರಿಕ ನಾಗರಿಕತೆ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ, ಇಲ್ಲಿ ಮುಖ್ಯವಾಗಿ ಮಧ್ಯಕಾಲೀನ ಯುರೋಪಿನ ದೇಶಗಳು ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಅನ್ವೇಷಿಸಲು ಪ್ರಯತ್ನಿಸಲು ಹೊಸ ಭೂಖಂಡಗಳನ್ನು ಪತ್ತೆ ಮಾಡ್ತಾರೆ. ಹೀಗೆ ಪತ್ತೆಯಾದ ಅಮೆರಿಕ, ಆಸ್ಟ್ರೇಲಿಯಾವನ್ನು ಭಾರತವೆಂದು ಪರಿಭಾವಿಸಿ ಅಲ್ಲಿನ ಜನರನ್ನು ಇಂಡಿಯನ್ನರೆಂದು ಕೂಡ ಕರೆದರು. ಹೀಗಾಗಿಯೇ ಅಮೆರಿಕದ ಮೂಲ ನಿವಾಸಿಗಳು ಹಾಗೂ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಇಂಡಿಯನ್ನರೆಂದೇ ಕರೆಸಿಕೊಂಡರು. ನಂತರದ ಚರಿತ್ರೆಯಲ್ಲಿ ಪರಿಚಿತವಾದ ದೇಶಗಳಿಗೆ ಹಳೆಯ ಜಗತ್ತು, ಹೊಸದಾಗಿ ಪತ್ತೆಯಾದ ಭೂಖಂಡಗಳಿಗೆ ಹೊಸ ಜಗತ್ತು ಎಂದು ಕರೆದರು. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಅಮೆರಿಕದ ನಾಗರಿಕತೆಗಳು ಬಂದಾಗ ಮಾಯಾ, ಅಸ್ಟೆಕಾ ಮತ್ತು ಇಂಕಾ ಈ ಮೂರು ಕೂಡ ತುಂಬಾ ಸಲ ಕೇಳಿದ್ದಾರೆ. ಅಮೆರಿಕ ಖಂಡದ ಪ್ರಾಚೀನ ಕೊಲಂಬಿಯಾ ನಾಗರಿಕತೆಗಳು ಎಂದು ಕೂಡ ಕರೆಯಲಾಗುತ್ತೆ. ಅಮೆರಿಕದಲ್ಲಿನ ಇಂಡಿಯನ್ ಮೂಲ ನಿವಾಸಿಗಳ ಸಂಸ್ಕೃತಿಯನ್ನ ಸೂಚಿಸ್ತಾ ಹೋಗುತ್ತೆ. ನೆನಪಿಟ್ಕೊಳ್ಳಿ, ಅಮೆರಿಕದಲ್ಲಿನ ಇಂಡಿಯನ್ ಮೂಲ ನಿವಾಸಿಗಳ ಸಂಸ್ಕೃತಿ ಇದೆ ಅಲ್ಲಿ. ಅಮೆರಿಕದಲ್ಲಿ ಕಾಣುವ ಪ್ರಾಚೀನ ಕೊಲಂಬಿಯಾ ನಾಗರಿಕತೆಗಳು ಹಳೆಯ ಜಗತ್ತಿನ ನಾಗರಿಕತೆಗಳಾದ ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ ನಾಗರಿಕತೆಯಂತೆ ವಿಶಿಷ್ಟವಾದವು. ಈ ಹೊಸ ಜಗತ್ತಿನ ನಾಗರಿಕತೆಗಳಲ್ಲಿಯೂ ಸಂಸ್ಥಾನಗಳು, ಸಾಮ್ರಾಜ್ಯಗಳು, ಅದ್ಭುತವಾದ ಸ್ಮಾರಕಗಳು, ನಗರಗಳು, ಕಲೆ, ಲೋಹ, ತಂತ್ರಜ್ಞಾನ, ಬರವಣಿಗೆಯನ್ನ ಕಾಣ್ತಾ ಹೋಗ್ತವೆ. ನಾವಿಲ್ಲಿ ಮಾಯಾ ನಾಗರಿಕತೆ ಬಗ್ಗೆ ನಾವು ತಿಳಿಸ್ಕೊಳ್ಳೋದಾದ್ರೆ, ಈ ಮೆಕ್ಸಿಕೋದ ಯುಕಟೆನ್ ಪ್ರದೇಶದಲ್ಲಿ ಅಮೆರಿಕದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯನ್ನರು ಎಂದು ಕರೆಯುತ್ತಾರೆ. ಯಾರಿಗೆ? ಅಮೆರಿಕದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯನ್ನರು. ನೋಡಿ, ಮಾಯನ್ನರು ಅಂತ ಕರಿತಾ ಹೋಗ್ತೀವಿ. ಮತ್ತೆ ಇಲ್ಲಿ ಸಾಮಾನ್ಯವಾಗಿ ಅವರ ಭಾಷೆ ಇತ್ತಲ್ಲ, ಈಗ ಅದನ್ನ ಯುಕೆಟಿಕ್ ಎಂದು ಕರೆಯಲಾಗಿದೆ. ದೈಹಿಕವಾಗಿ ಮಾಯದ ಜನ ಗಿಡ್ಡವಾಗಿದ್ರು, ತುಂಬಾ ಒಳ್ಳೆಗಿದ್ರು, ಕಂದು ಬಣ್ಣದವರು, ನೇರ ಕೂದಲನ್ನು ಹಾಗೂ ಬಹುತೇಕ ಗುಂಡನೆಯ ತಲೆಯನ್ನ ಹೊಂದಿದ್ರು ಅಂತೇಳಿ ಗೊತ್ತಾಗ್ತಾ ಹೋಗುತ್ತೆ. ಇವರ ಪ್ರಾಚೀನ ಅಮೆರಿಕದ ಇಂಡಿಯನ್ನರುಗಳಲ್ಲೇ ಅತ್ಯಂತ ಅಭಿವೃದ್ಧಿ ಹೊಂದಿದವರೆಂದ್ರೆ ಮಾಯಾಗಳು. ಇದು ಮುಖ್ಯ. ಇವರು ಕಲ್ಲಿನಿಂದ ಕಟ್ಟಿದ ಇಲ್ಲಿನ ನಗರಗಳ ಅವಶೇಷಗಳು ಮೆಕ್ಸಿಕೋದ ಯುಕಟೆನ್, ಗ್ವಾಟೆಮಾಲಾ, ಹೊಂಡುರಾಸ್ ಇಂಪಾರ್ಟೆಂಟ್ ಮಾರ್ಕ್ ಮಾಡ್ಕೊಳ್ಳಿ. ಇವು ಹೊಂಡುರಾಸ್ನಲ್ಲಿ ದೊರೆತಿವೆ. ಇಲ್ಲಿನ ನಾಗರಿಕತೆಯು ಸುಮಾರು 1700 ವರ್ಷಗಳ ಹಿಂದೆ ಪ್ರವರ್ತಮಾನಕ್ಕೆ ಬಂತು ಅಂತೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಕರ್ಟೇಜ್ ನೇತೃತ್ವದಲ್ಲಿ ನಡೆದ ಸ್ಪೇನಿನ ಆಕ್ರಮಣದೊಂದಿಗೆ ಮಾಯಾ ಸಂಸ್ಕೃತಿಯ ಅಧಂಪತನವನ್ನ ಕಾಣ್ತು ಅಂತೇಳಿ ಗೊತ್ತಾಗತ್ತೆ. ನೆಕ್ಸ್ಟ್ ಮುಂದಿನ ಇದರಲ್ಲಿ ಆಸ್ಟೆಕ್, ಮೆಕ್ಸಿಕೋದಲ್ಲಿನ ಟೆಕ್ಸ್ಕೋಕೋ, ವೆರಿ ಇಂಪಾರ್ಟೆಂಟ್, ಈ ಪ್ರಶ್ನೆ ಬಂದಿದೆ, ತುಂಬಾ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಟೆಕ್ಸ್ಕೋಕೋ ಎಂಬುದು ಒಂದು ಸರೋವರ. ಈ ಸರೋವರದ ದ್ವೀಪವೊಂದ ಮೇಲೆ ಈ ಆಸ್ಟೆಕರು ತಮ್ಮ ನಗರವನ್ನ ಕಟ್ಟಿಕೊಂಡು ಜೀವನವನ್ನ ಮಾಡ್ತಾ ಇದ್ರು ಅಂತೇಳಿ ನಮಗೆ ಗೊತ್ತಾಗುತ್ತೆ. ಕುಲದ ಹಿರಿಯರಲ್ಲಿ ಒಬ್ಬನಾದ ಟೆನೋಚನ್ ಹೆಸರಿನ ಹಿನ್ನೆಲೆಯಲ್ಲಿನ ಆಸ್ಟೆಕರನ್ನು ಟೆನೋಚರ್ ಎಂದು ಕರೆಯಲಾಗುತ್ತೆ. ಇವರು ನಿರ್ಮಿಸಿಕೊಂಡ ನಗರವನ್ನ ಟೆನೋಸ್ಟಿಸ್ಟ್ಲಾನ್ ಅಂತ, ನೀರಿನಿಂದ ಉದಯಿಸುವ ಕಲ್ಲು ಅಂತೇಳಿ ನಾವು ಕರಿತೀವಿ. ಇವರ ನಗರವನ್ನ ಮೆಕ್ಸಿಕೋ ಎಂದು ಸಹ ಕರೆಯಲಾಗಿದೆ. ಅಲ್ಲಿನ ಜನರನ್ನ ಅದೇ ಹೆಸರಿನಿಂದ ಗುರುತಿಸ್ತಾರೆ. ಮತ್ತೆ ಅವರ ಭಾಷೆ ನಹುವಾ. ಇಂದಿಗೂ ಮೆಕ್ಸಿಕೋದಲ್ಲಿ ನಹುವಾ ಭಾಷೆಯನ್ನ ಮಾತಾಡ್ತಾರೆ.
ಓಕೆ. ನೆಕ್ಸ್ಟ್ ಪೆರುವಿನ ಇಂಕಾಗ. ಪೆರುವಿನ ಇಂಕಾಗಳನ್ನು ಬಿಟ್ಟರೆ ಹೊಸ ಜಗತ್ತಿನಲ್ಲಿ ಅಸ್ಟೆಕರಷ್ಟು ವ್ಯಾಪಕ ಸಾಮ್ರಾಜ್ಯವನ್ನು ಮತ್ತಿನ್ಯಾರೂ ಹೊಂದಿರಲಿಲ್ಲ. ಒಂದೇ ಶತಮಾನದಲ್ಲಿ ಸಾಮ್ರಾಜ್ಯವೊಂದನ್ನು ಕಟ್ಟಿ ಆಳಿದ ಸಣ್ಣ ಅಲೆಮಾರಿ ಜನಾಂಗ ಅಂದ್ರೆ ಅದು ಒಂದು ಅದ್ಭುತ ಚರಿತ್ರೆಯೂ ಹೌದು. ಅಷ್ಟೇ ಶೀಘ್ರದಲ್ಲೇ ಅವನತಿಯೂ ಕೂಡ ಆಯಿತು ಅಂತೇಳಿ ಬರ್ತದೆ. ಓಕೆ. ನೆಕ್ಸ್ಟ್ ಈ ಮೌಖಿಕ ಪರಂಪರೆಯನ್ನ ಸ್ಪೇನಿಷ್ ಚರಿತ್ರಕಾರರು ಹಾಗೂ ಸಮಾಜ ವಿಜ್ಞಾನಿಗಳು ಭಾಷಾಂತರವನ್ನ ಮಾಡ್ತಾರೆ. ಇವುಗಳನ್ನ ಇಂಡಿಯನ್ ಕೊಡೈಸಸ್ ಎಂದು ಕರೆಯಲಾಗಿದೆ. ಇಲ್ಲಿ ಸ್ಪೇನಿಷ್ ಸೈನ್ಯವು ಮೆಕ್ಸಿಕೋದ ಕಣಿವೆಗಳಿಗಾಗಿ 1519ರಲ್ಲಿ ಪ್ರವೇಶಿಸಿದಾಗ ಸರೋವರವೊಂದರ ದ್ವೀಪದಲ್ಲಿನ ಸುಂದರ ನಗರವೊಂದು ಅವರ ಕಣ್ಣಿಗೆ ಬೀಳ್ತದೆ. ಅದೇ ಅಸ್ಟೆಕ್ ರಾಜಧಾನಿಯಾಗಿದ್ದ ಟೆನೋಸ್ಟಿಕ್ಲಾನ್. ಅಧಿಕಾರ ಹಾಗೂ ಸಂಪತ್ತಿನ ದ್ಯೋತಕವಾಗಿ ಈ ಸುಂದರ ನಗರ ಬೆಳೆಯುತ್ತದೆ. ಸ್ಪೇನಿನವರು ಈ ನಗರಕ್ಕೆ ಕಾಲಿಟ್ಟಾಗ ಅವರಿಗೆ 3 ವಿಶಾಲವಾದ ದಾರಿಗಳು ಕಾಣ್ತವೆ. ಒಂದನೇ ದಾರಿ ಅರಮನೆಗೆ ಹೋಗುವ ಮಾರ್ಗ. ಎರಡನೇದು ಅಲಂಕೃತ ದೇವಾಲಯಕ್ಕೆ ಹೋಗುವ ದಾರಿ. ಮೂರನೆಯದು ಪಿರಮಿಡ್ಗಳಿಗೆ ಹೋಗುವ ಮಾರ್ಗ. ಇದು ವೆರಿ ಇಂಪಾರ್ಟೆಂಟ್. ಕೇಳಿದರೆ 3 ದಾರಿಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ ಕೇಳ್ತಾರೆ. ಆಯ್ತಾ. ಒಂದು ದಾರಿಯು ಅರಮನೆಗೆ ಹೋಗತಕ್ಕಂಥದ್ದು, ಇನ್ನೊಂದು ಅಲಂಕೃತ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು, ಇನ್ನೊಂದು ಪಿರಮಿಡ್ಗಳಿಗೆ ಹೋಗುವಂತಹ ದಾರಿ. ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಇಂಕಾ. 15 ಮತ್ತು 16ನೇ ಶತಮಾನಗಳಲ್ಲಿ ಏಳಿಗೆಯನ್ನು ಕಂಡ ಇಂಕಾ ಸಾಮ್ರಾಜ್ಯ ಪೆರು, ಈಕ್ವೆಡಾರ್, ಚಿಲಿ, ಅರ್ಜೆಂಟೈನಾ ಭಾಗಗಳವರೆಗೆ ಆವರಿಸಿತ್ತು ಅಂತೇಳಿ ಗೊತ್ತಾಗುತ್ತೆ. ಇಂಕಾಗಳ ಪ್ರತಿಭೆಯನ್ನ ಅವರ ಕಲಾಸಕ್ತಿಗಳಿಗಿಂತಲೂ ಘಟನಾ ಸಾಮರ್ಥ್ಯದಲ್ಲಿ ಕಾಣಲು ನಾವು ಸಾಧ್ಯ. ಇಲ್ಲಿ ಮಡಿಕೆ, ಬಟ್ಟೆ, ಲೋಹದ ಕೆಲಸದಲ್ಲಿ ಇವರು ಹೊಸ ವಿಧಾನಗಳನ್ನ ಅನುಸರಿಸಿದ್ರು. ಚಿನ್ನದ ಆಭರಣದ ಅವರಿಗೆ ಕೆಲಸ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಮತ್ತೆ ಎದೆಯ ಕವಚಗಳು, ದೇವಾಲಯದಲ್ಲಿನ ಸೂರ್ಯನ ಚಿತ್ರ, ಅರಮನೆಯ ಬಂಗಾರ ಆಭರಣಗಳು ಮುಂತಾದವುಗಳು ಚಿನ್ನದ ಆಭರಣಗಳ ವಿನ್ಯಾಸ ಸೃಷ್ಟಿಸ್ತಕ್ಕಂತಹ ಒಂದು ವಿಶೇಷ ಕಲಾತ್ಮಕ ಸಾಕ್ಷಿ ಇವರಾಗಿದ್ರು. ಸೂರ್ಯದೇವನು ಇಂಕಾಗಳ ಬಹುಮುಖ್ಯ ಆರಾಧ್ಯ ದೇವವಾಗಿದ್ದ. ಇಂಕಾಗಳು ಯಾರನ್ನ ಪೂಜೆ ಮಾಡ್ತಾ ಇದ್ರು? ಸೂರ್ಯನ ಮಾಡ್ತಾ ಇದ್ರು. ವೀರ ಕೋಚಕನೆಂದು ದೇವರು ಸೃಷ್ಟಿಗೆ ಕಾರಣರಾದವನೆಂದು ನಂಬಿದ್ದರು. ಸೂರ್ಯದೇವರು ವೀರ ಕೋಚ, ಜನಗಳ ನಡುವಿನ ಸಂಪರ್ಕದವಾಗಿದ್ದನು. ಈ ಕಾರಣಕ್ಕಾಗಿ ಇಂಕಾ ಕೇಂದ್ರಗಳಲ್ಲೂ ಒಂದು ಸೂರ್ಯ ದೇವಾಲಯ ಇತ್ತು ಅಂತೇಳಿ ನಮ್ಗೆ ಗುರುತು ಸಿಗ್ತಾ ಹೋಗುತ್ತೆ. ಓಕೆ. ಸೊ ಹೀಗೆ ಈ ಒಂದು ನಾಗರಿಕತೆ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇಲ್ಲಿ ಎಷ್ಟು ನಾಗರಿಕತೆಗಳಿದೆ ಅಷ್ಟು ನಾಗರಿಕತೆಗಳಲ್ಲೂ ತುಂಬಾನೇ ಇಂಪಾರ್ಟೆಂಟು. ಇಂಕಾ ಆಗ್ಬೋದು, ಮತ್ತೊಂದು ಆಗ್ಬೋದು, ಎಲ್ಲವೂ ಕೂಡ ಮುಖ್ಯವಾದಂಥದ್ದು. ಸೊ ಇದನ್ನ ಮತ್ತೆ ಇನ್ನೂ ಒಂದ್ಸಲ ವಿಡಿಯೋನ ರಿಪೀಟ್ ಮಾಡಿ ಓದಿ. ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಫಿಲ್ ಮಾಡ್ತಾ ಹೋಗಿ. ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಬಾರಿ ವಿಡಿಯೋನ ನೋಡಿ ಮತ್ತೆ ಇವಕ್ಕೆಲ್ಲ ಮ್ಯಾಚ್ ಮಾಡಿ. ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಮತ್ತೊಂದಷ್ಟು ಪ್ರಶ್ನೆಗಳಿಗೆ ಒಂದು 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 ಮಾರ್ಕ್ ಪ್ರಶ್ನೆಗಳಿದಾವೆ, ಅವನ್ನು ಕೂಡ ಫೋಕಸ್ ಮಾಡಿ, ಅದನ್ನು ಬಿಡಬಾರ್ದು. ಎಸ್. ಓಕೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ತರಗತಿಯಲ್ಲಿ ಸನಾತನ ಧರ್ಮದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಹೆಚ್ಚು ವಿಡಿಯೋಗಳು ಬರ್ತವೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಮೂಲಕ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ವಾಚ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.